ಎರಡು ಪದಗಳನ್ನ ಉಪಯೋಗಿಸಿದ್ವಿ. ಆನಂದಕ್ಕೂ ಭೋಗಕ್ಕೂ ಹಿಂದಿನ ತರಗತಿಯಲ್ಲಿ ನಾವು ಆನಂದ ಮತ್ತು ಭೋಗ ಅನ್ನೋ ಎರಡು ಪದಗಳನ್ನ ಉಪಯೋಗಿಸಿದ್ವಿ. ಆನಂದ ಅಂತಕ್ಕಂಥದ್ದು ಅನ್ನೋದು ಆತ್ಮದೇಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಭೋಗ ಅನ್ನತಕ್ಕಂಥದ್ದು ನಮ್ಮ ಸ್ಥೂಲ ದೇಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನಮ್ಮ ಪ್ರಜ್ಞೆ ಆತ್ಮ ಮಟ್ಟದಲ್ಲಿ ಇದ್ದಾಗ ಅದು ಆನಂದ ಅಂತ ಅನ್ಸುತ್ತೆ. ಒಂದು ಕ್ಷಣದಲ್ಲಿ ಆ ಪ್ರಜ್ಞೆ ಏನ್ ಮಾಡತ್ತೆ ಅಂದ್ರೆ ಈ ಸ್ಥೂಲ ದೇಹಕ್ಕೆ ಬಂದ್ಬಿಡುತ್ತೆ. ಏಕೆ ನಾವು ಇನ್ನ ಪ್ರಜ್ಞೆಯನ್ನ ಆಳವಾಗಿ 2-3 ನಿಮಿಷ ಆಗ್ಲಿ ಅಥವಾ 2-3 ಸೆಕೆಂಡ್ ಆಗ್ಲಿ ಇಟ್ಕೊಳ್ಳುವಂತ ಶಕ್ತಿ ನಮ್ಗಿನ್ನೂ ಬಂದಿಲ್ಲ. ಆ ಒಂದು ಆನಂದವನ್ನ ಕೆಳಮಟ್ಟಕ್ಕೆ ಇಳಿಸಿದಾಗ ದೇಹಾತ್ಮ ಸುಖ ಅಂತ ಅಂದ್ಬಿಟ್ಟು ನಾವು ತಿಳ್ಕೊಳ್ತೀವಿ. ಅದಕ್ಕೆ ಭೋಗ ಅನುಭವಿಸು, ಅದು ದೈಹಿಕವಾಗಿ ಆಗಿರಬಹುದು, ಮಾನಸಿಕವಾಗಿ ಆಗಿರ್ಬಹುದು, ಅಥವಾ ಯಾವ ಮಟ್ಟದಲ್ಲಾದ್ರೂ ಸರಿಯೇ ನಾವ್ ಅದನ್ನ ಸುಖ ಅಂತ ತಿಳ್ಕೊಳ್ತೀವಿ. ಅವರು ಯಾವ ರೀತಿ ನಮ್ಮನ್ನ ಕರ್ಕೊಂಡು ಹೋಗ್ತಾರಪ್ಪ ಅಂದ್ರೆ, ಒಂದು ಕೊಠಡಿಗೆ ಅವರು ಎಕ್ಸಾಂಪಲ್ ತಗೊಂಡಿದ್ದಾರೆ. ಕೊಠಡಿಯನ್ನ ಬರೀ ಶುಚಿಯಾಗಿರ್ತಕ್ಕಂಥದ್ದು ಮಾತ್ರ ಆ ಕೊಠಡಿಯ ಬಾಗಿಲನ್ನ ತೆರೆಯೋದಿಕ್ಕೆ ಸಾಧ್ಯವಿಲ್ಲ. ನಾವು ಕೊಠಡಿಯಲ್ಲಿ ಯಾವ ರೀತಿ ಇರ್ಬೇಕಪ್ಪ ಅಂದ್ರೆ, ಯಾವುದೆಂದರೆ ನಾವು ಮಾತನಾಡುವುದು ಹೇಗೆ, ನಾವೇನನ್ನು ಹೇಳುತ್ತೇವೆ, ನಾವು ಹೇಗೆ ನಡೆಯುತ್ತೇವೆ, ನಾವು ಹೇಗೆ ಯೋಚಿಸುತ್ತೇವೆ ಎಂಬುದರ ಅರಿವು. ಅದು ಒಂದು ಕೊಠಡಿಯನ್ನು ಶುಚಿಗೊಳಿಸಿ ಅದನ್ನು ಸುವ್ಯವಸ್ಥಿತವಾಗಿ ಇಡುವಂತ ಕೆಲಸ. ನಾವು ಬರೀ ಶುಚಿಯಾಗಿ ಕೊಠಡಿನ ಇಟ್ರೆ ಅದು ಓಪನ್ ಆಗೋದಿಲ್ಲ. ಅದಕ್ಕೆ ಏನ್ ಬೇಕು ಅಂದ್ರೆ ಸ್ವಸ್ಥವಾದ ಆರೋಗ್ಯಕರವಾಗಿರ್ಬೇಕು ಸ್ಥೂಲ ದೇಹ. ಓಕೆ, ಏಕೆ ನಾವು ಸ್ಥೂಲವಾಗಿ ಆರೋಗ್ಯ ಇಲ್ಲ ಅಂದ್ರೆ ನಾವು ಮಾನಸಿಕವಾಗಿಯೂ ಸರಿಯಾಗಿರೋದಿಲ್ಲ. ಆಮೇಲೆ ನಮ್ಮ ಭಾವನೆಗಳು ಯೋಚನೆಗಳು ಸಹ, ಏಕೆಂದ್ರೆ ಒಂದೊಂದು ದೇಹಕ್ಕೂ ಸಂಬಂಧ ಇರೋದ್ರಿಂದ ಮೊದಲು ಆರೋಗ್ಯವಾದಂತ ಶರೀರವನ್ನ ನಾವು ಪಡ್ಕೊಂಡಿರ್ಬೇಕು. ನಂತರ ವಿವೇಚನೆಯುಳ್ಳ, ವಿವೇಚನೆ ಅಂದ್ರೆ ಯಾವುದು, ಯುಕ್ತ, ಒಳ್ಳೆಯದು ಕೆಟ್ಟದ್ದು, ಯಾವುದು ಸರಿ ಯಾವುದು ಸರಿಯಲ್ಲ ಅನ್ನೋ ಒಂದು ವಿವೇಕ ಅನ್ನೋದು ಬುದ್ಧಿಮಟ್ಟದ ಪ್ರಜ್ಞೆ. ಅದಕ್ಕೋಸ್ಕರವಾಗಿ ವಿವೇಚನೆಯುಳ್ಳ ಸುವ್ಯವಸ್ಥಿತವಾದ ರೀತಿಯಲ್ಲಿರುವುದು ಅದೇ ಮುಖ್ಯ. ಸುವ್ಯವಸ್ಥೆ ಅನ್ನೋದು ಯಾವಾಗ ಬರುತ್ತಪ್ಪ ಅಂದ್ರೆ, ಯಾವ ದಾರಿಯೂ ಇಲ್ಲದೆ ಅದನ್ನೇ ಗಮನಿಸುತ್ತಿರುವುದು ಎಂದು ಅರ್ಥ. ನಮ್ಗೆ ಒಂದೊಂದ್ಸತಿ ಹೇಗಾಗುತ್ತೆ ಅಂದ್ರೆ ಯಾವ ದಾರಿನೂ ಕಾಣೋದಿಲ್ಲ, ಯಾವ ದಾರಿನೂ ಕಾಣ್ಲೇ ಇಲ್ವಲ್ಲ ಭಗವಂತ ಅಂತ ನಾವ್ ಯಾವಾಗ ಶರಣಾಗತಿಯನ್ನು ನಾವು ಹೊಂದುತ್ತೀವೋ ಆಗ ನಮ್ಗೊಂದು ಚಿಕ್ಕದೊಂದು ಒಂದು ಕಿಂಡಿ ಅಂತ ಹೇಳಿದ್ರು ಸಾಕಾಗತ್ತೆ. ಆ ಒಂದು ಅದ್ರ ಮೂಲಕ ನಮ್ಗೆ ಏನ್ ಕಾಣುತ್ತೆ ಅಂದ್ರೆ, ಓ ಈ ಮಾರ್ಗದಲ್ಲಿ ನಾನು ಮುಂದುವರೆದ್ರೆ ನನಗ್ ದಾರಿ ಸಿಗುತ್ತೆ. ಯಾವುದೋ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿರ್ತೀವಿ, ಆ ಸಮಸ್ಯೆಯಿಂದ ಹೊರಗ್ ಬರೋದಿಕ್ಕೆ ನಮ್ಗೆ ದಾರಿನೇ ಕಾಣದೇ ಇದ್ರು ಸಹ ನಾವೇನ್ ಮಾಡ್ಬೇಕು, ನಮ್ಮ ಪ್ರಜ್ಞೆಯನ್ನ ಹೊರಮುಖವಾಗಿರ್ತಕ್ಕಂಥ ಪ್ರಜ್ಞೆಯನ್ನ ಒಳಮುಖ ಮಾಡ್ಕೊಂಡಾಗ ಏನಾಗತ್ತೆ, ಅಂತರ್ದೃಷ್ಟಿ, ಆಂತರಿಕವಾಗಿ ಪ್ರಜ್ಞೆ ಬೆಳವಣಿಗೆ ಆಗೋದಕ್ಕೆ ಸಾಧ್ಯವಾಗುತ್ತೆ. ಆಗ ನಮ್ಮ ಆತ್ಮನ ಪಿಸು ಮಾತನ್ನ ನಾವ್ ಯಾವಾಗ ಆಲಿಸ್ತೀವೋ ಆಗ ನಮ್ಗೆ ಮಾರ್ಗದರ್ಶನವನ್ನ ನಾವು ಪಡೆಯೋದಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲಿವರೆಗೂ ನಾವು ನೋಡಿದ್ವಿ. ಈಗ ಸುಖಾನ್ವೇಷಣೆ. ಸುಖಾನ್ವೇಷಣೆ ಅಂದ್ರೆ ಏನು? ದೈಹಿಕ ಸುಖನ, ಮಾನಸಿಕವಾದ ಸುಖಂತನ ಅಥವಾ ಬೌದ್ಧಿಕ ಸುಖನ, ಯಾವ ಮಟ್ಟದಲ್ಲಿ ನಾವು ಸುಖವನ್ನ ನಾವು ಅಪೇಕ್ಷಿಸ್ತಾ ಇದ್ದೀವಿ ಅಂತ ಮೊದಲು ನಾವು ನೋಡ್ಕೊಳ್ಬೇಕು. ಕಳೆದ ಅಧ್ಯಾಯದಲ್ಲಿ ಆನಂದವೆನ್ನುವುದು ಸುಖದಿಂದ ಬೇರೆ ಎಂದು ಹೇಳಿದೆವು. ಅಂದ್ರೆ ಸುಖಕ್ಕೂ ಆನಂದಕ್ಕೂ ವ್ಯತ್ಯಾಸವನ್ನ ನಾವು ನೋಡಿದ್ವಿ. ಸುಖದಲ್ಲಿ ಇರುವುದು ಏನು ಎಂಬುದನ್ನು ಕಂಡು ಹಿಡಿಯಲು ಪ್ರಯತ್ನಿಸೋಣ. ಹಾಗಾದ್ರೆ ಸುಖದಲ್ಲಿ ಏನನ್ನ ನಾವು ಅನುಭವಿಸ್ತೀವಿ ಅನ್ನೋದನ್ನ ನಾವು ನೋಡೋದಕ್ಕೆ ಪ್ರಯತ್ನ ಮಾಡೋಣ. ಸುಖವಿಲ್ಲದಿರುವ ಆದರೆ ಆನಂದದಿಂದ ಶಾಂತಿಯ ಅದ್ಭುತ ಅನುಭವವಿರುವ ಪ್ರಪಂಚದಲ್ಲಿರುವುದು ಸಾಧ್ಯವೇ ಎಂಬುದನ್ನು ಕಂಡು ಹಿಡಿಯಲು ಪ್ರಯತ್ನಿಸೋಣ. ನೋಡಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಶಾಂತಿ, ಆನಂದ ಇದೆಲ್ಲ ನಮ್ಗೆ ಆತ್ಮ ಮಟ್ಟದಲ್ಲಿ ಸಿಗ್ತಕ್ಕಂಥದ್ದು. ಆ ಮಟ್ಟದಲ್ಲಿ ನಾವು ಸುಖ ಅಂತ ಅಂದ್ಕೊಂಡ್ರೆ ಕೆಳಗ್ ಜಾಗ್ತೀವಿ.
ಆ ಸುಖಕ್ಕೂ ಆನಂದಕ್ಕೂ. ಯಾಕೆಂದ್ರೆ ಒಂದು ದೃಶ್ಯವನ್ನ ನಾವು ನೋಡ್ತೀವಿ ಪ್ರಕೃತಿಯಲ್ಲಿ, ಆ ದೃಶ್ಯವನ್ನ ನಾವು ನೋಡುವಾಗ ಕೇವಲ ನೋಟ ಮಾತ್ರ ಇದ್ದಾಗ ಅಲ್ಲಿ ನೋಡುವಿಕೆ ಇರುತ್ತೆ, ನೋಡುವವನೂ ಇರೋದಿಲ್ಲ, ನೋಡ್ತಕ್ಕಂತ ವಸ್ತುವು ಇರೋದಿಲ್ಲ. ಅಂತ ಒಂದು ಸ್ಥಿತಿಯಲ್ಲಿ ನಾವು ಆನಂದವನ್ನ ಪಡಿತೀವಿ. ಅದಕ್ಕೆ ನಾವು ಸಚ್ಚಿತ್ ಆನಂದ, ಸಚ್ಚಿದಾನಂದ. ಅಲ್ಲಿ ನಮಗೆ ಭೂತಕಾಲದ ನೆನಪು ಇರೋದಿಲ್ಲ, ಭವಿಷ್ಯತ್ ಕಾಲದ ಕಲ್ಪನೆನೂ ನಮಗೆ ಇರೋದಿಲ್ಲ. ಅಟ್ ಪ್ರೆಸೆಂಟ್ ವರ್ತಮಾನದಲ್ಲಿ ನಾವ್ ಏನು ಪ್ರಕೃತಿಯನ್ನ ವೀಕ್ಷಿಸ್ತಾ ಇದ್ದೀವೋ ಅದು ಒಂದೇ ನಮ್ಮಲ್ಲಿ ಇರೋದ್ರಿಂದ ನಾವ್ ಏನಾಗ್ತೀವಿ, ಆನಂದ ಸ್ಥಿತಿಯಲ್ಲಿರ್ತೀವಿ. ಆ ಆನಂದ ಸ್ಥಿತಿಯನ್ನ ಒಂದು ಕ್ಷಣ ಅನುಭವಿಸೋದ್ರಲ್ಲೇ ಯಾವಾಗ ನಮ್ಮ ಪ್ರಜ್ಞೆ ಕೆಳಮಟ್ಟಕ್ಕೆ ಜಾರ್ ಬಿಡುತ್ತೋ ಆಗ ನಾನು ನೋಡ್ತಾ ಇರ್ತಕ್ಕಂಥದ್ದು ಏನು ಅಂತ ಪ್ರಶ್ನೆ ನನ್ನಲ್ಲಿ ಉಂಟಾಯ್ತು ಅಂದ್ರೆ ಅಲ್ಲಿ ಆನಂದ ಇಲ್ಲ. ನೋಡಿ, ಆನಂದಕ್ಕೂ ಸುಖಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ನಾವೆಲ್ಲ ಯಾವುದಾದರೂ ಒಂದು ರೂಪದಲ್ಲಿ ಸುಖಾನ್ವೇಷಿಗಳು. ಯಾವುದೋ ಒಂದು ರೂಪ ನಮ್ಗೆ ಸುಖ ಕೊಡ್ತಾ ಇರುತ್ತೆ. ಅದು ಬೌದ್ಧಿಕವಾಗಿರಬಹುದು ಅಥವಾ ಇಂದ್ರಿಯ ಪರ, ಅಂದ್ರೆ ಪಂಚೇಂದ್ರಿಯಗಳಿಂದ ನಾವು ಏನನ್ನ ನೋಡ್ತೀವೋ ಅದು ಸುಖ ಅಂತ ಅನ್ನಿಸ್ಬಹುದು. ಅಥವಾ ಸಾಂಸ್ಕೃತಿಕ, ಒಬ್ಬೊಬ್ರು ಒಂದು ಸಂಸ್ಕೃತಿಯಿಂದ, ಕಲ್ಚರ್ ಅಂದ್ರೆ ಹಿಂದೂ ಮತದ ಮೂಲಕ ಬಂದಿರಬಹುದು ಅಥವಾ ಮಹಮ್ಮದೀಯರ ಒಂದು ಮತಕ್ಕೆ ಅನುಗುಣವಾಗಿ ಬಂದಿರಬಹುದು. ಅಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಸಂಸ್ಕಾರಗಳ ಮೂಲಕ, ನಮ್ಮ ಬೆಳವಣಿಗೆಯ ಮೂಲಕ, ನಮ್ಮ ಕಲ್ಚರ್ ಮೂಲಕ ನಾವು ಬೆಳವಣಿಗೆಯನ್ನ ಪಡ್ಕೊಂಡಿರ್ತೀವಿ. ಸುಧಾರಣಾ ಪರ ಅಂದ್ರೆ ನಾನು ಈ ಸಮಾಜವನ್ನ ಸುಧಾರಿಸ್ಬೇಕು, ಇಲ್ಲೂ ಸಮಾಜ ಸರಿಯಾಗಿಲ್ಲ, ನಾನ್ ಸರಿಯಾಗಿದ್ದೀನಿ ಅಂದಾಗ ಅದನ್ನ ಸರಿ ಮಾಡೋದಕ್ಕೆ ನಾನು ಹೋಗ್ತೀನಿ. ಆದ್ರೆ ಆ ಸಮಾಜ ಚೆನ್ನಾಗೇ ಇದೆ, ನಾನು ಆ ಸಮಾಜ ವ್ಯಕ್ತಿ ಆಗಿರ್ತಕ್ಕಂತ ನಾನ್ ಸರಿ ಇರೋದಿಲ್ಲ. ಯಾವಾಗ ನಾನ್ ಸರಿ ಇಲ್ಲ ಅಂತ ನಾನ್ ತಿಳ್ಕೊಳ್ತೀನೋ ಆಗ ನಾನ್ ಬದಲಾವಣೆ ಆಗೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಉಪದೇಶ ಪರ, ನೋಡಿ ನಾವು ಉಪದೇಶವನ್ನ ಎಲ್ರಿಗೂ ಸದಾ ಕೊಡ್ತಾ ಇರ್ತೀವಿ, ಏಕೆಂದ್ರೆ ಅದು ಈಸಿ. ಆದ್ರೆ ಆ ಉಪದೇಶವನ್ನ ಕೊಡೋದಿಕ್ಕೆ ಮುಂಚೆ ಯೋಚನೆ ಮಾಡಿ ಜೀವನದಲ್ಲಿ ಅಳವಡಿಸ್ಕೊಂಡು ಅದು ಸರಿ ಅನ್ನಿಸ್ದಾಗ ಕೊಟ್ಟಾಗ ಅದು ನಿಜವಾದ ಉಪದೇಶ ಪರ ಆಗುತ್ತೆ. ಇಲ್ಲ ಅಂದ್ರೆ ಅದು ಚಲಾವಣೆ ಇಲ್ಲದ ನಾಣ್ಯಕ್ಕೆ ಹೇಗೆ ಬೆಲೆ ಇಲ್ವೋ ಹಾಗೆ ಅದು ಆಗ್ಬಿಡುತ್ತೆ. ಸಮಾಜದ ದೋಷ ಪರಿವರ್ತನ ಪರ, ಇದನ್ನು ಅಷ್ಟೇ. ಸಮಾಜದಲ್ಲಿ ಬರೀ ದೋಷಗಳೇ ಇದ್ದಾವೆ, ಆ ದೋಷಗಳನ್ನ ಪರಿವರ್ತನ ಪರ, ಅದನ್ನ ನಾನು ಬದಲಾವಣೆ ಮಾಡಬೇಕು ಅನ್ನೋದು ಸಹ ಆಗಿರ್ಬಾರ್ದು. ಒಳಿತನ್ನ ಮಾಡೋದಿಕ್ ಹೋಗಿ, ಯಾಕೆಂದ್ರೆ ಅಜ್ಞಾನಿ ಆಗಿರ್ತಕ್ಕಂಥವನು ಒಳ್ಳೇದನ್ನ ಮಾಡಕ್ಕೆ ಹೋದಾಗ ಅವನು ಕೆಟ್ಟದ್ದನ್ನೇ ಮಾಡ್ಬಿಡ್ತಾನೆ. ಯಾಕೆ ಅವನಿಗೆ ಗೊತ್ತಿಲ್ಲ, ಅಜ್ಞಾನಿ. ಯಾವಾಗ ನಾವು ಜ್ಞಾನವನ್ನ ಬೆಳವಣಿಗೆ ಮಾಡ್ಕೊಳ್ತೀವೋ ಆಗ ಮಾತ್ರ ಒಳ್ಳೆದನ್ನ ಮಾಡೋದಿಕ್ಕೆ ಸಾಧ್ಯವಾಗುತ್ತೆ. ಈಗ ಒಬ್ಬನಿಗೆ ಸಹಾಯ ಮಾಡ್ಬೇಕು ಅಂತ ನಾವ್ ಅನ್ಕೊಳ್ತೀವಿ, ಮಾಡಕ್ಕೂ ಪ್ರಯತ್ನ ಪಡ್ತೀವಿ. ಆದ್ರೆ ಅದ್ ಯಾವ ರೀತಿ ಆ ಸಮಸ್ಯೆಯನ್ನ ಬಿಡಿಸ್ಬೇಕು, ಅದಕ್ಕೆ ಪರಿಹಾರವನ್ನ ಕಂಡ್ಕೊಳ್ಬೇಕು ಅನ್ನೋದು ನನಗೆ ಗೊತ್ತಿರ್ಲಿದ್ರೆ ಅವನನ್ನ ದಾರಿ ತಪ್ಪಿಸ್ತೀವಿ. ಅದಕ್ಕೋಸ್ಕರವಾಗಿ ಜ್ಞಾನಿಯಾದವನು ಮಾತ್ರ ಒಳ್ಳೆದನ್ನ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಅಧಿಕ ಜ್ಞಾನಾರ್ಜನೆಯ, ನಾನ್ ತುಂಬಾ ಜ್ಞಾನವನ್ನ ಸಂಪಾದನೆ ಮಾಡಿದ್ರೆ ನಾನ್ ಸುಖವಾಗಿರ್ತೀನಿ ಅಂತಾನು ಅಂದ್ಕೊಳ್ತೀವಿ. ಆದ್ರೆ ಬರೀ ಕೇವಲ ಜ್ಞಾನವನ್ನ ಸಂಪಾದನೆ ಮಾಡೋದ್ರಿಂದ ನಾನು ಸುಖವನ್ನ ಪಡೆಯೋದಿಕ್ಕೆ ಸಾಧ್ಯವಿಲ್ಲ. ಆ ಜ್ಞಾನವನ್ನ ಸಣ್ಣ ಮಾರ್ಗದಲ್ಲಿ ಯಾವಾಗ ನಾನು ಬಳಸ್ಕೊಳ್ತೀನೋ ಆಗ ನಾನು ಸುಖವಾಗಿರೋದಿಕ್ಕೆ ಸಾಧ್ಯವಾಗುತ್ತೆ. ದೈಹಿಕ ತೃಪ್ತಿಯ, ಈ ದೇಹ, ಸ್ಥೂಲ ದೇಹ ಇದೆಯಲ್ಲ, ಅದು ತೃಪ್ತಿಯಾಗಿರ್ಬೇಕು. ನೋಡಿ, ಈಗ ಮೇಲೆ ಫ್ಯಾನ್ ಆಡ್ತಾ ಇದೆ, ಕೆಳಗಡೆ ಕುಶನ್ ಇದೆ, ನಾನು ಆರಾಮಾಗಿ ತೃಪ್ತಿಯಾಗಿದ್ದೀನಿ. ಆದ್ರೆ ಯಾವಾಗ ದೇಹಕ್ಕೆ ಸುಖ ಅನ್ನೋದಿರುತ್ತೋ ತಕ್ಷಣ ನಾನು ಆ ಜಾಗವನ್ನ ಖಾಲಿ ಮಾಡೋದಕ್ಕೆ ಪ್ರಯತ್ನ ಪಡ್ಬೇಕು. ಏಕೆಂದ್ರೆ ಈ ದೇಹವನ್ನ ಎಷ್ಟೋ ಜನ್ಮಗಳಿಂದ ಸುಖವಾಗಿ ಬೆಳೆಸ್ಬಿಟ್ಟಿದೀವಿ. ಆ ಸುಖ ಅದಕ್ಕೆ ಚೆನ್ನಾಗಿ ಅಭ್ಯಾಸ ಆಗಿರೋದ್ರಿಂದ ಆ ಸುಖವನ್ನೇ ಬಯಸುತ್ತೆ. ಯಾವಾಗ ನಾವು ಈ ಸುಖಕ್ಕೆ ನಾನು ಆತೊರಿಬಾರ್ದು ಅನ್ನೋದು ನನ್ನ ಪ್ರಯತ್ನ ಆಗಿರುತ್ತೋ ಆಗ ನನಗೇನಾಗುತ್ತೆ, ಸುಖದ ಇನ್ನೊಂದು ಮುಖವಾಗಿರ್ತಕ್ಕಂಥ ದುಃಖವನ್ನ ನೆನೆಸ್ಕೊಂಡಾಗ ಸುಖದಕ್ಕೆ ಬೆಲೆ ಏನು, ದುಃಖಕ್ಕೆ ಬೆಲೆ ಏನು ಅನ್ನೋದು ಗೊತ್ತಾಗತ್ತೆ. ಸುಖ ದುಃಖ ಅನ್ನೋದು ಒಂದು ನಾಣ್ಯದ ಎರಡು ಮುಖಗಳಿದ್ದಾಗೆ.
ಒಂದು ನೋವು ಬಂತು ಅಂದ್ರೆ ಓ ಇದರಿಂದ ನನ್ಗೇನೋ ಸುಖ ಇದೆ, ಸಂತೋಷ ಇದೆ. ಒಂದು ದುಃಖ ಬಂತು ಅಂದ್ರೆ ಅದ್ರ ಹಿಂದೆ ನನ್ಗೆ ಕಷ್ಟ ಇದೆ, ಮತ್ತೆ ನನಗೆ ಸುಖ ಸಿಗುತ್ತೆ ಅಂತ ಈ ತರ ನಾವು ಯಾವಾಗ ತಿಳ್ಕೊಳ್ತೀವೋ ಆಗ ನಾವೇನ್ ಮಾಡ್ತೀವಿ, ಕುಗ್ಗೋದಿಲ್ಲ, ಖಿನ್ನತೆಗೆ ಹೋಗೋದಿಲ್ಲ. ಇಲ್ಲಿ ಏನೋ ನನ್ನನ್ನ ಗುರುಗಳು ಪರೀಕ್ಷೆ ಮಾಡ್ತಾ ಇರ್ಬೋದು ಅಥವಾ ಭಗವಂತ ಪರೀಕ್ಷೆ ಮಾಡ್ತಾ ಇರ್ಬೋದು, ಇದು ನನಗೊಂದು ಮೆಟ್ಟಿಲು, ಇದನ್ನ ನಾನು ದಾಟಿದ್ರೆ ಮುಂದೆ ನನಗೆ ಒಳ್ಳೆ ಒಂದು ಸಂಸ್ಕಾರ ನನ್ನಲ್ಲಿ ಬೆಳವಣಿಗೆ ಆಗತ್ತೆ ಅಂತ ನನಗೆ ಯಾವಾಗ ದೃಢವಾದ ನಂಬಿಕೆ ಇರುತ್ತೋ ಆ ದುಃಖಕ್ಕೆ ನಾನು ಕುಗ್ಗೋದಿಲ್ಲ, ಡಿಪ್ರೆಷನ್ಗೆ ನಾನು ಹೋಗೋದಿಲ್ಲ. ಅಧಿಕ ಅನುಭವದ ನಮ್ಗೇನಾಗಿದೆ ಈಗ ಅಂದ್ರೆ ನಾನು ಹಿಂದೆ ಏನೇನ್ ಪಡ್ಕೊಂಡಿದ್ದೀನೋ ಆ ಅನುಭವಗಳು ಸಾಕಾಗ್ತಾ ಇಲ್ಲ, ಇನ್ನೂ ಅನುಭವಗಳನ್ನ ಪಡಿಬೇಕು ಅನ್ನೋದೇ ಆಗೋಗ್ಬಿಟ್ಟಿದೆ ವಿನಃ ಈಗ ನಾನು ಪಡೆದಿರೋ ಅನುಭವಗಳ ಮೂಲಕ ನಾನು ನೋಡೋದಲ್ಲ, ಹೊಸ ಹೊಸ ಅನುಭವಗಳು ಬರ್ತಾ ಇದೆ. ಈ ಹೊಸ ಅನುಭವಕ್ಕೆ ಹೊಸ ರೀತಿಯಾಗಿ ನಾನು ಯಾವ ರೀತಿ ತಯಾರಾಗ್ಬೇಕು ಅನ್ನೋದು ನಾನು ಪ್ರಯತ್ನ ಪಟ್ಟಾಗ ನಾನು ವರ್ತಮಾನ ಸ್ಥಿತಿನಲ್ಲಿರೋದಕ್ಕೆ, ವರ್ತಮಾನದಲ್ಲಿ ಇರ್ತಕ್ಕಂಥ ಪ್ರಾಬ್ಲಮ್ಸ್ಗೆ ಆ ಹಿಂದೆ ನಾವು ಏನ್ ಸಾಲ್ವೇಷನ್ ಪಡ್ಕೊಂಡಿದ್ವೋ ಅದ್ರ ಮೂಲಕ ಈಗ ನಾವು ಸಾಲ್ವ್ ಮಾಡೋದಕ್ಕಾಗೋದಿಲ್ಲ ಅಂತ ನಮ್ಗೆ ಯಾವಾಗ ಗೋಚರ ಆಗುತ್ತೋ ಆಗ ನಮ್ಮ ದೃಷ್ಟಿಕೋನ ಅನ್ನೋದು ಬದಲಾವಣೆ ಆಗತ್ತೆ. ಹೊಸ ಹೊಸ ಸಮಸ್ಯೆಗೆ ಹೊಸ ಹೊಸ ಮಾನವನಾಗ್ಬೇಕಾದ್ರೆ ನಮ್ಮ ನೋಡುವಿಕೆ, ನಮ್ಮ ಯೋಚಿಸುವಿಕೆ ಎಲ್ಲವೇ ಹೊಸ ರೀತಿಯಾಗಿರ್ಬೇಕು. ಜೀವನವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವ, ಈಗ ಎಷ್ಟೋ ಜನ್ಮಗಳನ್ನ ಪಡ್ಕೊಂಡು ಬಂದ್ಬಿಟ್ಟಿದೀವಿ, ಎಷ್ಟೋ ಅನುಭವಿಸ್ಬಿಟ್ಟಿದೀವಿ, ಅದನ್ನ ಇವಾಗ ಚೆನ್ನಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಪೂರ್ಣ ಪ್ರಜ್ಞೆಯಿಂದ ಅವ್ರೇನ್ ಹೇಳ್ತಾರೆ, ಪಂಚೇಂದ್ರಿಯಗಳನ್ನ ಏಕಕಾಲದಲ್ಲಿ ನೀನ್ ಯಾವಾಗ ಅನುಭವಿಸ್ತೀಯೋ ಆಗ ನೋವಿಲ್ಲ, ಅಲ್ಲಿ ಕೇವಲ ಆನಂದ ಅನ್ನೋದು ಮಾತ್ರ ಇರುತ್ತೆ ಅನ್ನೋದೇ JK ಅವರ ನುಡಿ. ಈ ಎಲ್ಲ ಮನಸ್ಸಿನ ಚತುರ ಕಪಟ ನೋಡ್ರಿ, ಆ ಮನಸ್ಸು ಎಷ್ಟು ಚತುರವಾಗಿ ನಾಟಕ ಮಾಡುತ್ತೆ. ವಿಷಯಗಳಲ್ಲಿ ನಾವು ನಿರತರಾಗಿರುತ್ತೇವೆ, ನಾವು ವಿಷಯಗಳಲ್ಲಿ ಯಾವಾಗ್ಲೂ ಇರ್ತೀವಿ. ಎಲ್ಲಕ್ಕಿಂತ ಕೊನೆಯ ಸುಖವೆಂದರೆ ದೇವರನ್ನು ಸಾಕ್ಷಾತ್ಕರಿಸಿಕೊಳ್ಳುವುದು. ನೋಡಿ, ಈ ಎಲ್ಲಾ ಬಿಟ್ಟಿದ್ದಾಗೋಯ್ತು. ಈಗ ನಾವೇನು ನನ್ನನ್ನ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಾಗ್ಲಿ, ದೇವರನ್ನ ಸಾಕ್ಷೀಭೂತವಾಗಿ ನೋಡೋದಾಗ್ಲಿ, ಅದೇ ನನ್ನ ಕೊನೆಯ ಸುಖ ಅಂತ ನಾವು ಅನ್ಕೊಂಡಿದೀವಿ. ಖಂಡಿತ ಅದರಲ್ಲಿ ಸುಖ ಇಲ್ಲ. ಯಾವಾಗ ನಾನು ನನ್ನ ದೋಷಗಳೇನೋ, ನನ್ನ ಮಾನಸಿಕ ಪರಿಸ್ಥಿತಿ ಏನೋ, ನಾನು ಯಾವ ರೀತಿ ಸಮಾಜಕ್ಕೆ ತೊಂದರೆ ಕೊಡ್ತಾ ಇದ್ದೀನ, ಅಥವಾ ಭಗವಂತ ಹೇಗೆ ಕಲ್ಯಾಣ ಉಂಟಾಗ್ಬೇಕು ಅಂತ ಕೆಲಸ ಮಾಡ್ತಾ ಇದ್ದಾನೋ ಆ ರೀತಿ ನಿಸ್ವಾರ್ಥವಾಗಿ ಸೇವೆ ಮಾಡ್ತಾ ಇದ್ದೀನ ಅಂತ ನಾನು ಯಾವಾಗ ಒಂದು ಕ್ಷಣ ಯೋಚನೆ ಮಾಡ್ತೀವೋ ಆಗ ನನ್ನಲ್ಲಿ ಆಂತರಿಕವಾಗಿ ಕ್ರಾಂತಿ ಉಂಟಾಗಿ ಲೋಕ ಕಲ್ಯಾಣಕ್ಕೆ ಮಾತ್ರ ನನ್ನ ಜೀವನ ಅನ್ನೋದು ಮೀಸಲಾಗಿಟ್ಟಾಗ ಮಾತ್ರ ನಾವು ಆತ್ಮ ಸಾಕ್ಷಾತ್ಕಾರ ಆಗಬೇಕು ಅನ್ನೋದಕ್ಕೆ ನಾವು ಆಶಿಸೋದೇ ಇಲ್ಲ. ಅದು ಯಾವಾಗ ಬೇಕಾದ್ರೂ ಆಗ್ಲಿ ಬಿಡು, ಅದಕ್ಕೂ ನನ್ಗೂ ಸಂಬಂಧ ಇಲ್ಲ ಅನ್ನೋ ಒಂದು ಸ್ಥಿತಿಗೆ ಬರ್ತೀವಿ. JK ಅವರು ಯಾವುದೇ ತಮ್ಮ ಉಪನ್ಯಾಸಗಳಲ್ಲಿ ಆತ್ಮ ಅನ್ನೋದಾಗ್ಲಿ, ದೇವರು ಅನ್ನೋದಾಗ್ಲಿ, ದೇಹಾತ್ಮ, ಜೀವಾತ್ಮ ಯಾವುದನ್ನೂ ಅವರು ಉಪಯೋಗಿಸ್ತಿಲ್ಲ. ಎಷ್ಟು ನಮ್ಮನ್ನ ಹತ್ತಿರವಾಗಿ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅಂದ್ರೆ, ಪ್ರಶ್ನೆಗಳನ್ನ ಹಾಕಿ ಹಾಕಿ ಅದಕ್ಕೆ ಉತ್ತರಗಳನ್ನ ನಾವೇ ಕಂಡುಕೊಳ್ತಾ ಅದಕ್ಕೆ ನಾವು ಏನನ್ನ ಪಡ್ಕೊಳ್ಬೇಕೋ ಅದನ್ನ ಅವರು ಹೊರಡಿಸ್ತಾರೆ, ನಮ್ಮಿಂದನೇ ಹೊರಗೆ ಆನ್ಸರ್ ಅನ್ನ ತರ್ತಾರೆ. ಸುಖವೆನ್ನುವುದು ಸಮಾಜದ ಒಂದು ವ್ಯವಸ್ಥೆ. ನೋಡಿ, ಸುಖ ಅನ್ನೋದು ಸಮಾಜದ ಒಂದು ವ್ಯವಸ್ಥೆ. ಹುಟ್ಟಿನಿಂದ ಸಾವಿನವರೆಗೆ ನಾವು ರಹಸ್ಯವಾಗಿ, ಕಪಟವಾಗಿ, ಸ್ಪಷ್ಟವಾಗಿ ಸುಖವನ್ನು ಹುಡುಕಿಕೊಂಡು ಹೋಗುತ್ತೇವೆ. ನೋಡಿ, ನಾವು ಎಷ್ಟು ಚತುರರು ಅಂತಂದ್ರೆ, ಒಳಗಡೆ ಒಂದು ಹೊರಗಡೆ ಒಂದು. ಒಳಗಡೆ ಸುಖಾನ್ವೇಷಣೆ ಇರುತ್ತೆ, ಆದ್ರೆ ಹೊರಗಡೆ ಇಲ್ಲಪ್ಪ ನಾನು ಲೋಕ ಸೇವೆ ಅಂತ ಹೇಳ್ತೀನಿ. ನಮ್ಮದು ಯಾವ ರೀತಿಯ ಸುಖವಾಗಲಿ ಅದು ಏನು ಎಂಬುದರ ಬಗ್ಗೆ ನಮಗೆ ಸ್ಪಷ್ಟತೆ ಇರಬೇಕು. ನನಗೆ ಸ್ಪಷ್ಟ ಆಗಿಲ್ಲ ಸುಖ ಅಂದ್ರೆ ಏನು, ಆನಂದ ಅನ್ನೋದಂದ್ರೆ ಏನು ಅಂತ. ಆಗ ನಾನು ಯಾವ ರೀತಿ ಸುಖವನ್ನ ಅಪೇಕ್ಷಿಸ್ತಾ ಇದ್ದೀನಿ ಅನ್ನೋದು ನನಗೆ ದ್ವಂದ್ವ. ಏಕೆಂದರೆ ಅದು ನಮ್ಮ ಜೀವನವನ್ನು ರೂಪಿಸುತ್ತದೆ, ನಮಗೊಂದು ಸ್ಟ್ರಕ್ಚರ್ ಕೊಡುತ್ತೆ. ನಮ್ಮ ಜೀವನವನ್ನ ನಾವು ಯಾವ ರೀತಿ ರೂಪಿಸ್ಕೊಳ್ಬೇಕು, ತಿದ್ದುಕೊಳ್ಬೇಕು,
ಈಗ ಹೇಗೇಗೋ ಜೀವನವನ್ನ ಮಾಡ್ತಾ ಇದ್ದೀವಿ, ಅದಕ್ಕೊಂದು ಸರಿಯಾದ ಚಿತ್ರವನ್ನ ನಾನು ತಂದುಕೊಳ್ಬೇಕು ಅಂತ ನಾನು ಯಾವಾಗ ಪ್ರಯತ್ನ ಪಡ್ತೀನೋ ಆಗ ನನ್ನ ಭಾವನೆಗಳನ್ನ, ನನ್ನ ಯೋಚನೆಗಳನ್ನ, ನನ್ನ ಕ್ರಿಯೆಗಳನ್ನ ನಾನು ನೋಡ್ಕೊಳ್ಳೋದಿಕ್ಕೆ ಪ್ರಾರಂಭ ಮಾಡ್ತೀನಿ. ಇವು ಯಾವಾಗ ನೋಡ್ಕೊಳ್ಳೋದಿಕ್ಕೆ ಪ್ರಾರಂಭ ಮಾಡ್ತೀನೋ ಆಗ ಈ ಕೆಳಗಿನ ಮೂರೂ ದೇಹಗಳು ಪೂರ್ಣವಾಗಿ ಅದು ಕ್ಲೀನ್ ಆಗುತ್ತೆ. ಯಾವಾಗ ಪರಿಶುದ್ಧತೆ ಅನ್ನೋದು ಬರುತ್ತೋ ಆಗ ನಮ್ಮ ಪ್ರಜ್ಞೆ ಅನ್ನೋದು ಮೇಲಿನ ಮಟ್ಟಕ್ಕೆ ಹೋಗೋದಿಕ್ಕೆ ಸಾಧ್ಯವಾಗುತ್ತೆ. ಏಕೆಂದರೆ ಅದು ನಮ್ಮ ಜೀವನವನ್ನು ರೂಪಿಸುತ್ತದೆ ಮತ್ತು ಜೀವನದಲ್ಲಿ ಮಾರ್ಗದರ್ಶನ ಮಾಡುತ್ತದೆ. ಹೆಜ್ಜೆ ಹೆಜ್ಜೆಗೂ ನಾವು ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದನ್ನ ಮಾರ್ಗದರ್ಶನವನ್ನ ಮಾಡುತ್ತೆ. ಆದುದರಿಂದ ನಾವು ಪ್ರತಿಯೊಬ್ಬರೂ ಹತ್ತಿರದಿಂದ, ಎಚ್ಚರಿಕೆಯಿಂದ, ಸೂಕ್ಷ್ಮತೆಯಿಂದ ಈ ಸುಖವೆಂಬ ವಿಷಯವನ್ನು ಶೋಧನೆ ಮಾಡಬೇಕು. ಎಷ್ಟು ಸೂಕ್ಷ್ಮವಾಗಿದೆ ಅಂತ ವಿಚಾರವನ್ನ ಅವರು ಹೇಳ್ತಾ ಹೋಗ್ತಾರೆ ಅಂದ್ರೆ, ಸುಖವನ್ನು ಪಡೆಯುವುದು, ಅದನ್ನು ಬೆಳೆಸುವುದು ಮತ್ತು ಉಳಿಸುವುದು. ಮೊದಲು ಸುಖವನ್ನ ಆಶಿಸುತ್ತೆ ಈ ಶರೀರ, ಆಮೇಲೆ ನಾವೇನ್ ಮಾಡ್ತಾ ಇದ್ದೀವಿ, ಆ ಸುಖವನ್ನ ಬೆಳೆಸ್ತಾ ಇದ್ದೀವಿ. ಯಾಕೆ? ಅದನ್ನ ಉಳಿಸ್ಕೊಳ್ಬೇಕು ಜನ್ಮ ಜನ್ಮಕ್ಕೂ. ಈಗ ನನಗೆ ಐಶ್ವರ್ಯ ಬೇಕು, ಅಥವಾ ಒಂದು ಬಂಗಲೆ ಬೇಕು, ಅಥವಾ ಒಂದು ಕಾರ್ ಬೇಕು, ಇದೆಲ್ಲ ನಾನು ಅನುಭವಿಸ್ಬೇಕು. ಇದ್ರೆ ಅನುಭವಿಸಿ, ಬೇಡ ಅಂತ ಜೆ.ಕೆ. ಅವ್ರು ಹೇಳಲ್ಲ. ಆದ್ರೆ ಇಲ್ದೇ ಇದ್ರೂ ನಾನು ತೃಪ್ತಿಯಾಗಿ ಇರಬಲ್ಲೆ ಅನ್ನೋ ಒಂದು ಸ್ಥಿತಿನಲ್ಲಿ ನಾವು ಇದ್ದಾಗ ನಾವು ಯಾವುದನ್ನು ಆಶಿಸಲ್ಲ. ಇವು ಜೀವನದ ಮೂಲ ಅಗತ್ಯಗಳು ಅಲ್ವಾ? ಗಾಳಿ, ನೀರು, ಆಹಾರ ಇವೆಲ್ಲ ಅಗತ್ಯಗಳು. ಆದ್ರೆ ಅದೇ ನಮಗೆ ಸುಖ ಕೊಡೋದಿಕ್ಕೆ ಸಾಧ್ಯವಿಲ್ಲ. ಇವುಗಳಿಲ್ಲದೆ ಬಾಳು ಮಂಕಾಗುತ್ತದೆ, ಜಡವಾಗುತ್ತದೆ, ಒಂಟಿಯಾಗುತ್ತದೆ, ಅರ್ಥಹೀನವಾಗುತ್ತದೆ. ನೋಡಿ, ಆ ಸ್ಥಿತಿಗೆ ಬರ್ಬಾರ್ದು. ಅಯ್ಯೋ ನಾನು ಒಂಟಿಯಾಗಿದ್ದೀನಪ್ಪ, ನನ್ ಯಾರು ಇಲ್ವಲ್ಲ ಅಂತದ ನಾವು ಅಂದ್ಕೊಳ್ಳೇಬಾರ್ದು. ಇನ್ನು ಆ ಸುಖವನ್ನ ಇನ್ನೂ ಆನಂದಿಸ್ಬೇಕು. ಏಕೆಂದ್ರೆ ಒಂಟಿ ಆಗಿದ್ದಾಗ ಅವ್ರು ಜೆ.ಕೆ. ಅವ್ರು ಹೇಳ್ತಾರಲ್ಲ, ನೀನು ಸುಖವಾಗಿ ಆನಂದ ಅಂದ್ರೆ ಏನು ಅಂತ ಅನುಭವಿಸೋದು ಆವಾಗ್ಲೇ. ಆ ಒಂದು ಸ್ಥಿತಿಯಲ್ಲಿ ನೀನು ಅನುಭವಿಸ್ಬೇಕು. ನೀನು ಏಕಾಂಗಿತನ, ಒಂಟಿ ಅಂತ ಅನ್ಕೊಳ್ಳೇಬೇಡ. ಏಕೆಂದ್ರೆ ಈ ಸಮಾಜದಲ್ಲಾಗ್ಲಿ, ಈ ಪ್ರಪಂಚದಲ್ಲಾಗ್ಲಿ, ಭಗವಂತ ಆಗ್ಲಿ ಅವನು ಒಂಟಿಯಾಗಿರ್ಬೇಕು ಅಂತ ಅವನೇ ಆಶಿಸುತ್ತಿಲ್ಲ. ಅವನ ವಿನೋದಕ್ಕಾಗಿ ನಮ್ಮನ್ನೆಲ್ಲ ಸೃಷ್ಟಿ ಮಾಡಿ ಬಿಟ್ಟು ಅವನು ಹೇಗೆ ಎಲ್ಲರನ್ನ ಆಡಿಸ್ತಾ ಇದ್ದಾನೋ ಆಗ ನಾವು ಆಡ್ತಾ ಇದ್ದೀವಿ. ಅವನು ಸೂತ್ರಧಾರ, ನಾವು ಪಾತ್ರಧಾರಿಗಳು. ಆ ಪಾತ್ರಗಳನ್ನ ವಹಿಸ್ತಾ ಅನುಭವಗಳನ್ನ ಪಡ್ಕೊಳ್ತಾ ನಮ್ಮನ್ನು ನಾವು ರೂಪಿಸ್ಕೊಳ್ತಾ ಜೀವನವನ್ನ ಆನಂದಮಯವಾಗಿ ಮಾಡ್ಕೊಳ್ಬೇಕು ಅನ್ನೋದೇ ಭಗವಂತನ ಉದ್ದೇಶ. ಹಾಗಾದರೆ ಬಾಳಿಗೆ ಸುಖವೇ ಏಕೆ ಮಾರ್ಗದರ್ಶಕವಾಗಬಾರದು? ಏಕೆಂದ್ರೆ ನಾವು ಸುಖದಲ್ಲಿ ಕಲಿಯೋದಕ್ಕಿಂತಲೂ ದುಃಖದಲ್ಲಿ ಜಾಸ್ತಿ ಕಲಿತೀವಿ ಎಂದು ನೀವು ಕೇಳಬಹುದು. ಉತ್ತರವಿಷ್ಟೇ, ಸುಖವು ನೋವು, ನಿರಾಶೆ, ವ್ಯಸನ, ಭಯ ಮತ್ತು ಭಯದಿಂದ ಹಿಂಸೆ ಇವುಗಳನ್ನು ತರುತ್ತದೆ. ಇದೆಲ್ಲ ನಾವು ಅನೇಕ ಜನ್ಮಗಳಿಂದ ಅನುಭವಿಸಿ ಅಬ್ಬಾ ಸುಖ ಮಾತ್ರ ಬೇಡಪ್ಪ, ಆ ಸುಖ ಇಲ್ಲ ಅಂದ್ರೆ ನಮ್ದು ನೋವಿಗೆ ಗುರಿ ಆಗ್ತೀವಿ, ನಿರಾಶೆಗೆ ಬಲಿ ಆಗ್ತೀವಿ, ವ್ಯಸನಕ್ಕೆ ಒಳಗಾಗ್ತೀವಿ ಅನ್ನೋ ಭಯ ನಮ್ಮನ್ನ ಕಾಡುತ್ತೆ. ಭಯದ ಹಿಂದೆ ಹಿಂಸೆ ಇವುಗಳನ್ನು ತರುತ್ತದೆ ಎಂಬುದೇ ಸರಳವಾದ ಕಾರಣ. ಹಾಗೆ ಬದುಕಬೇಕೆಂದು ನೀವು ಇಷ್ಟಪಟ್ಟರೆ ಹಾಗೇ ಬದುಕಿ. ಪ್ರಪಂಚದಲ್ಲಿ ಬಹುಮಂದಿ ಹಾಗೆಯೇ ಬದುಕುತ್ತಿದ್ದಾರೆ. ಸುಖವಾಗೇ ಇರ್ಬೇಕು ಅಂತ, ಏಕೆಂದ್ರೆ 100ಕ್ಕೆ 95 ಜನ ಸುಖವನ್ನ ಅರಸ್ಕೊಂಡು ಹೋಗ್ತಾ ಇದ್ದೀವಿ ವಿನಃ ಸುಖ ಅಂದ್ರೆ ಏನು, ಆನಂದ ಅಂದ್ರೆ ಏನು ಅಂತ ನಾವು ತಿಳ್ಕೊಳ್ಳೋದಿಕ್ಕೆ ಪ್ರಯತ್ನ ಪಡ್ತಾ ಇಲ್ಲ. ಆದರೆ ನೀವು ದುಃಖದಿಂದ ಬಿಡುಗಡೆ ಹೊಂದಬೇಕಾದರೆ ಸುಖದ ಸಂಪೂರ್ಣ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳಬೇಕು. ಯಾವಾಗ ನಾವು ದುಃಖದಿಂದ ದೂರ ಆಗ್ಬೇಕು ಅಂತ ನಾವು ಪ್ರಯತ್ನ ಪಡ್ತೀವೋ ಆಗ ಸುಖದ ಸಂಪೂರ್ಣ ಸ್ವರೂಪ ಏನು, ಸುಖದ ಸ್ವರೂಪ ಏನು, ಸುಖ ಅಂದ್ರೆ ಏನು, ಭೌತಿಕವಾಗಿ ಸುಖನ, ಮಾನಸಿಕವಾಗಿ ಸುಖನ, ಬೌದ್ಧಿಕವಾಗಿ ಸುಖನ, ಯಾವ ಮಟ್ಟದಲ್ಲಿ ನಾನು ಸುಖವನ್ನ ಬಯಸ್ತಾ ಇದ್ದೀನಿ ಅಂತ ಮೊದಲು ನಾನೇ ನನ್ನ ಒಳಗಡೆ ನೋಡ್ಕೊಳ್ಬೇಕು. ಆಗ ನೋಡ್ಕೊಂಡಾಗ
ಅದರಿಂದ ನಾವು ಹೊರಗೆ ಬರೋದಿಕ್ಕೆ, ಬಿಡಿಸ್ಕೊಳ್ಳೋದಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಸುಖವನ್ನು ಅರ್ಥ ಮಾಡಿಕೊಳ್ಳುವುದು ಎಂದರೆ ಅದನ್ನು ತ್ಯಜಿಸುವುದು ಎಂದರ್ಥವಲ್ಲ. ನಾನು ಸುಖನ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ಅದರಿಂದ ನಾನು ದೂರ ಆಗೋದು ಅಂತ ಅರ್ಥ ಅಲ್ಲ. ಸುಖವನ್ನು ನಾವು ತುಚ್ಛೀಕರಿಸುವುದಿಲ್ಲ. ಜೆ.ಕೆ. ಅವರು ಅದನ್ನೇ ಹೇಳೋದು, ಸುಖ ಬೇಡ ಅಂತ ಹೇಳ್ಬೇಡ್ರಿ, ಇದ್ರೆ ಅನುಭವಿಸ್ರಿ, ಅದು ಸರಿ, ತಪ್ಪು ಎಂದು ಹೇಳುವುದಿಲ್ಲ. ಆದರೆ ಅದನ್ನು ಹಿಂಬಾಲಿಸಿ ಹೋಗುವುದಾದರೆ, ನಮ್ಮ ಕಣ್ಣುಗಳನ್ನು ತೆರೆದಿಟ್ಟು ಯಾವಾಗಲೂ ಸುಖವನ್ನೇ ಅರಸುವ ಮನಸ್ಸು ಅನಿವಾರ್ಯವಾಗಿ ಸುಖದ ನೆರಳಾದ ದುಃಖವನ್ನು ತರುತ್ತದೆ ಎಂಬುದನ್ನು ತಿಳಿದು ಅನುಸರಿಸೋಣ. ಯಾವಾಗ ನಮ್ಗೆ ನಮ್ಮ ಅಂತರಂಗದಲ್ಲಿ ಆ ಸುಖದ ಹಿಂದೆ ದುಃಖ ಇದೆ ಅನ್ನೋದು ನಮ್ಗೆ ಯಾವಾಗ ದೃಢವಾಗುತ್ತೋ ಆಗ ನಾವು ಸುಖವನ್ನ ಅಳಿಸ್ಕೊಂಡು ಹೋಗೋದು ನಿಲ್ಲುತ್ತೆ. ಇವೆರಡನ್ನು ಬೇರೆ ಮಾಡಲು ಸಾಧ್ಯವಿಲ್ಲ. ಸುಖ ದುಃಖ ಅನ್ನೋದನ್ನ ನಾವು ಬೇರೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾವೇನೋ ಸುಖವನ್ನು ಹಿಂಬಾಲಿಸಿಕೊಂಡು ಓಡುತ್ತೇವೆ, ದುಃಖವನ್ನು ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತೇವೆ. ಏಕೆ? ದುಃಖವನ್ನು ನಮ್ಗೆ ಅನುಭವಿಸೋದಕ್ಕೆ ಸಾಕಾಗ್ಬಿಟ್ಟಿದೆ, ಅದರಿಂದ ಬಿಡಿಸ್ಕೊಳ್ಳೋಣಪ್ಪ ಅಂತ ಓಡೋಗ್ತಾ ಇದೀವಿ. ನಾವ್ ಎಷ್ಟು ಓಡೋಗ್ತೀವೋ ಅದು ನಮ್ಮನ್ನ ಹಿಮ್ಮೆಟ್ಟಿಸುತ್ತೆ. ಯಾವಾಗ ನಾನು ದೃಢವಾಗಿ ನಿಂತು ನೀನ್ ಏನ್ ಮಾಡ್ತೀಯೋ ಮಾಡು ಅಂತ ನಾನು ಧೈರ್ಯವಾಗಿ ನಿಲ್ತೀನೋ ಆಗ ಆ ಸುಖ ಅನ್ನೋದು ನನ್ನಿಂದ ದೂರ ಆಗತ್ತೆ. ನನ್ನ ಅಂತರಂಗದಲ್ಲಿ ಭಯಕ್ಕೆ ಸ್ಥಾನವಿಲ್ಲದೆ ಸ್ಥೈರ್ಯ ಧೈರ್ಯ ತುಂಬಿ ಆ ಭಯವನ್ನ ನಾನು ಓಡಿಸೋದಿಕ್ಕೆ ಪ್ರಯತ್ನ ಪಡ್ತೀನಿ. ಆ ಭಯ ನನ್ನನ್ನ ಕಾಡ್ತಾ ಇದ್ದಿದ್ರಿಂದ ನಾನು ಓಡೋಗ್ತಾ ಇದ್ದೆ. ಯಾವಾಗ ಆ ಭಯದಿಂದ ನಾನು ಮುಕ್ತನಾಗಬೇಕು ಅಂತ ದೃಢವಾಗಿ ನನ್ನ ಅಂತರಂಗದಲ್ಲಿ ತೀರ್ಮಾನ ಮಾಡೋದ್ನೋ ಆಗ ಭಯವನ್ನ ಏತಕ್ಕೋಸ್ಕರ ನಾನು ಭಯ ಪಡ್ತಾ ಇದ್ದೀನಿ ಅಂತ ನೋಡ್ಕೊಂಡು ಅದರಿಂದ ವಿಮುಖನಾಗೋದಿಕ್ಕೆ ನಾನು ದಾರಿಗಳನ್ನ ಹುಡುಕೊಳ್ಳೋದಿಕ್ಕೆ ಸಾಧ್ಯವಾಗುತ್ತೆ. ನಮ್ಮ ಮನಸ್ಸು ಯಾವಾಗಲೂ ಸುಖವನ್ನೇ ಏಕೆ ಅಪೇಕ್ಷಿಸುತ್ತದೆ? ನಾವು ಮಾಡುವ ಅತಿ ಘನವಾದ ಅತಿ ನೀಚವಾದ ಕಾರ್ಯಗಳ ಹಿಂದೆ ಎಲ್ಲ ಏಕೆ ಈ ಸುಖಾಪೇಕ್ಷೆಯ ಮೂಲ ಶಕ್ತಿ ಕೆಲಸ ಮಾಡುತ್ತಿರುತ್ತದೆ? ಈ ಸುಖಾಪೇಕ್ಷೆಯ ತೆಳು ಅಧಿಕಾರಕ್ಕಾಗಿಯೇ ನಾವೇಕೆ ಸ್ವಾರ್ಥವನ್ನು ತ್ಯಜಿಸುತ್ತೇವೆ? ಅಧಿಕಾರದಾಹ, ನನಗೊಂದು ಸ್ಥಾನಮಾನ ಗೌರವ ಪ್ರತಿಷ್ಠೆ ಇವೆಲ್ಲ ಸಿಗುತ್ತೆ ಅನ್ನೋದು ತೆಳುವಾದ ಲೇಪನ. ಅದರಿಂದ ಆ ಲೇಪನವನ್ನ ಯಾವಾಗ ತೆಗೆದು ಹಾಕ್ತೀವೋ ಆಗ ನಾನು ಅಧಿಕಾರ ದಾಹವನ್ನ ನಾನು ಬಿಟ್ಟು ಹೋಗುತ್ತೆ. ಅಧಿಕಾರದಲ್ಲಿ ಇದ್ದಾಗ ಅದು ಎಷ್ಟು ತೊಂದರೆ ಇರುತ್ತೆ ಅನ್ನೋದು ನಮಗ್ ಗೋಚರ ಆಗೋದಿಲ್ಲ. ಅಲ್ಲಿ ಕೂತಿರ್ತಕ್ಕಂತ ವ್ಯಕ್ತಿಯಲ್ಲಿರ್ತಕ್ಕಂತ ಉಳುಕನ್ನ ನಾವು ಎತ್ತೆತ್ತಿ ತೋರಿಸ್ತೀವಿ. ಆದ್ರೆ ಆ ಜಾಗದಲ್ಲಿ ಕೂತಾಗ ಎಷ್ಟು ಕಷ್ಟ ಅಂತ ನಾನು ಅನುಭವಿಸಿದಾಗ ಏನಾಗುತ್ತೆ, ಆ ಅಧಿಕಾರದಿಂದ ಯಾವಾಗ ವಿಮುಖನಾಗ್ತೀನಪ್ಪ ಅನ್ನೋ ಒಂದು ಬಾಧೆ ನಮ್ಮನ್ನ ಕಾಡುತ್ತೆ. ನಾವೇಕೆ ಸ್ವಾರ್ಥವನ್ನು ತ್ಯಜಿಸುತ್ತೇವೆ? ಕಷ್ಟಕ್ಕೆ ಒಳಗಾಗುತ್ತೇವೆ? ಸುಖವೆನ್ನುವುದು ಏನು? ಅದು ಉಂಟಾಗುವುದು ಹೇಗೆ? ಈ ಪ್ರಶ್ನೆಗಳನ್ನು ನೀವು ಯಾರಾದರೂ ಕೇಳಿಕೊಂಡಿದ್ದೀರೋ ಇಲ್ಲವೋ? ಅವರೇ ನಮ್ಮನ್ನು ಪ್ರಶ್ನಿಸ್ತಾ ಇದ್ದಾರೆ. ನೀವು ನಿಮ್ಮಷ್ಟಕ್ಕೆ ನೀವೇ ನಿಮ್ಮ ಅಂತರಂಗವನ್ನ ಪ್ರಶ್ನಿಸ್ಕೊಳ್ತಾ ಇದ್ದೀರಾ? ಅವುಗಳಿಗೆ ಬರುವ ಉತ್ತರಗಳನ್ನು ಅವುಗಳ ಅಂತ್ಯದವರೆಗೂ ಹಿಂಬಾಲಿಸಿ ಪರಿಶೀಲಿಸಿದ್ದೀರೋ ಇಲ್ಲವೋ ಕಾಣೆ. ನಾವ್ ಯಾಕೆ ಅಷ್ಟು ಆಳವಾಗಿ ಪ್ರಶ್ನೆ ಮಾಡೋದಿಲ್ಲ ಅಂದ್ರೆ ನಮಗೆ ಹೆದರಿಕೆ, ನಮ್ಗೆ ಶಕ್ತಿ ಸಾಲದು ಅಷ್ಟು ಆಳವಾಗಿ ಹೋಗಿ ನಮ್ಮನ್ನ ನಾವು ಪ್ರಶ್ನಿಸ್ಕೊಳ್ಳೋದಿಕ್ಕೆ. ಸುಖವೆನ್ನುವುದು 4 ಹಂತಗಳಲ್ಲಿ ಉದ್ಬೋಧವಾಗುತ್ತದೆ. ನೋಟ, ಇಂದ್ರಿಯಾನುಭವ, ಸ್ಪರ್ಶ ಮತ್ತು ಅಪೇಕ್ಷೆ. ನೋಡಿ, ಈ 4 ಹಂತಗಳಲ್ಲಿ ಆಯಾಮಗಳಲ್ಲಿ ನಮಗೆ ಸುಖವನ್ನ ಅನುಭವಿಸ್ತೀವಿ. ಮೊದಲು ಒಂದು ವಸ್ತುವನ್ನ ನೋಡ್ತೀವಿ, ನೋಡಿ ಅದಕ್ಕೂ ನನಗೂ ಕಣ್ಣಿನ ಮೂಲಕ ಇಂದ್ರಿಯದ ಮೂಲಕ ಅನುಭವ ಆಯ್ತು, ಇಂದ್ರಿಯ ಅನುಭವ. ಆಮೇಲೆ ಆ ನೋಡಿದಂತ ವಸ್ತುವನ್ನ ನಾನು ಸ್ಪರ್ಶಿಸ್ಬೇಕು, ಮುಟ್ಟಬೇಕು. ಅದು ಮೃದುವಾಗಿದ್ಯಾ ಅಥವಾ ಗಡುಸಾಗಿದ್ಯಾ, ಅದು ಸ್ಪರ್ಶ ಮತ್ತು ಅಪೇಕ್ಷೆ. ಮೆತ್ತಗಿದ್ದಾಗ ಅದನ್ನ ನಾನು ಮತ್ತೆ ಆ ಸುಖವನ್ನ ಪಡಿಬೇಕು ಅನ್ನೋ ಒಂದು ಅಪೇಕ್ಷೆ. ನೋಡಿ,
ಯಾವಾಗ ನಾನು ಪಂಚೇಂದ್ರಿಯಗಳನ್ನ ಆ ನೋಟವನ್ನ ನೋಡಿ ಅದ್ರಲ್ಲಿ ಏನೂ ಇಲ್ಲ ಅನ್ನೋದು ನನಗೆ ಗೋಚರ ಆಗುತ್ತೋ ಆಗ ಆ ಸುಖವನ್ನ ಮತ್ತೆ ಅಪೇಕ್ಷೆ ಪಡುದಿಲ್ಲ. ಇದಕ್ಕೆ ಒಂದು ಎಕ್ಸಾಂಪಲ್ ಏನಪ್ಪಾ ಅಂದ್ರೆ, ಯಾವುದೋ ಒಂದು ಫಂಕ್ಷನ್ಗೆ ಹೋಗಿರ್ತೀವಿ, ಅಲ್ಲಿ ಒಂದು ಮೈಸೂರು ಪಾಕನ್ನ ತಿಂದಿರ್ತೀವಿ, ಮತ್ತೆ ಇವತ್ತು ಮೈಸೂರು ಪಾಕ್ ತಿನ್ನುವಾಗ ಏನಾಗುತ್ತೆ, ಆ ಹಿಂದಿನ ನೆನಪಿನ ಮೂಲಕ ಈಗ ನಾನು ಮೈಸೂರು ಪಾಕ್ ತಿನ್ನಬೇಕು, ಅನುಭವಿಸ್ಬೇಕು ಅನ್ನೋದನ್ನ ಕಳ್ಕೊಳ್ತೀನಿ. ಯಾವುದು ಆ ನೆನಪು ಅನ್ನೋದು ಈಗಿನ ವರ್ತಮಾನದ ಸುಖವನ್ನ ನನಗೆ ಇಲ್ಲದೆ ಇರೋ ಹಾಗೆ ಮಾಡ್ತು. ಅದಕ್ಕೋಸ್ಕರವಾಗಿ ಅವ್ರೇನ್ ಹೇಳೋದು, ಭೂತಕಾಲದಲ್ಲೂ ಇರಬೇಡಿ, ಭವಿಷ್ಯತ್ ಕಾಲದಲ್ಲೂ ಇರಬೇಡಿ, ವರ್ತಮಾನ ಕಾಲದಲ್ಲಿ ಈಗ ನನ್ನ ಎಲೆಯಲ್ಲಿ ತಟ್ಟೆಯಲ್ಲಿ ಮೈಸೂರು ಪಾಕ್ ಇದೆ, ಅದನ್ನ ನಾನು ಸವಿಬೇಕು ಅಂತ ನಾನು ಯಾವಾಗ ಪ್ರಯತ್ನ ಪಡ್ತೀನೋ ಆಗ ಅದರ ಆನಂದವನ್ನ ನಾನು ಅನುಭವಿಸೋದಿಕ್ಕೆ ಸಾಧ್ಯವಾಗುತ್ತೆ. ಅವರೊಂದು ಮೋಟಾರ್ ಕಾರನ್ನ ಎಕ್ಸಾಂಪಲ್ ತಗೊಂಡಿದ್ದಾರೆ. ಉತ್ತಮವಾದ ಮೋಟಾರ್ ಕಾರನ್ನು ನೋಡುತ್ತೇನೆ ಎಂದಿಟ್ಟುಕೊಳ್ಳೋಣ. ಅದರಿಂದ ನನಗೆ ಒಂದು ಇಂದ್ರಿಯಾನುಭವವಾಗುತ್ತದೆ, ನೋಟದಿಂದ ಆಗುವ ಪ್ರತಿಕ್ರಿಯೆ. ಆಮೇಲೆ ನಾನು ಅದನ್ನು ಮುಟ್ಟುತ್ತೇನೆ ಅಥವಾ ಮುಟ್ಟಿದೆನೆಂದು ಕಲ್ಪಿಸಿಕೊಳ್ಳುತ್ತೇನೆ. ಏಕೆಂದ್ರೆ ಮೋಡವನ್ನ ನೋಡಿದಾಗ ಅದನ್ನ ನೋಡ್ತೀನಿ, ಆನಂದಿಸ್ತೀನಿ, ಅದನ್ನ ಅನುಭವಿಸ್ಬೇಕು ಅಂತ ಮುಟ್ಟಕ್ಕಾಗತ್ತಾ ಮೋಡವನ್ನ? ಇಲ್ಲ. ಆ ಬಳಿಕ ಅದನ್ನು ಪಡೆದು ಅದರಲ್ಲಿ ನನ್ನನ್ನು ಪ್ರದರ್ಶಿಸಿಕೊಳ್ಳಬೇಕೆನ್ನುತ್ತೇನೆ. ಮೋಟಾರ್ ಕಾರನ್ನ ನೋಡಿ ಸಂತೋಷ ಪಟ್ಟಿದ್ರೆ ಆಗ್ತಾ ಇತ್ತು, ಆದ್ರೆ ಅದರಲ್ಲಿ ನಾನು ಕೂತ್ಕೊಂಡಾಗ ನಾನು ಎಂತ ಸುಖವನ್ನ ಪಡ್ತೇನೆ ಅಂತಂದಾಗ ನನ್ಗೆ ಅದಕ್ಕೆ ಅಂಟ್ಕೊಳ್ತೀನಿ. ಅದರಲ್ಲಿ ನನ್ನನ್ನು ಪ್ರದರ್ಶಿಸಿಕೊಳ್ಳಬೇಕೆನ್ನುತ್ತೇನೆ. ಅಥವಾ ನಾನೊಂದು ಸುಂದರವಾದ ಮೋಡವನ್ನು, ಪರ್ವತವನ್ನು ಆಕಾಶದ ಹಿನ್ನೆಲೆಯಲ್ಲಿ ಸ್ಪಷ್ಟವಾಗಿ ಕಾಣುತ್ತೇನೆ. ಅಥವಾ ವಸಂತ ಮಾಸದಲ್ಲಿ ಹೊರಹೊಮ್ಮಿದ ಒಂದು ಎಲೆ, ಸೊಗಸು ವೈಭವಗಳಿಂದ ಕೂಡಿದ ಒಂದು ಕಣಿವೆ, ವೈಭವೋಪೇತವಾದ ಸೂರ್ಯಾಸ್ತ, ಒಂದು ಸುಂದರವಾದ ಮುಖ. ನೋಡಿ, ಈ ಮುಗ್ಧತೆ ನಮ್ಗೆ ಬರ್ಬೇಕು. ಏನೇನು ನಾವು ನೋಡಿರ್ತೀವೋ ಅದನ್ನೆಲ್ಲ ನಾವು ಮರೆತಾಗ ಮಾತ್ರ ನಮ್ಮಲ್ಲಿ ಮಗುವಿನಂತ ಮುಗ್ಧತೆಯನ್ನ ನಾವು ಯಾವಾಗ ಪಡಿತೀವೋ ಆಗ ನಾವು ಆನಂದವನ್ನು ಅನುಭವಿಸೋದಿಕ್ಕೆ ಸಾಧ್ಯವಾಗುತ್ತೆ. ಬುದ್ಧಿವಂತ, ಜೀವಂತ, ಸಪ್ರಜ್ಞೆ ಇಲ್ಲದವ, ಆದುದರಿಂದ ಸುಂದರವಲ್ಲದ ಒಂದು ಮುಖ. ನೋಡಿ, ನಾವೇ ನಮ್ಗೆ ನಾನು ಬುದ್ಧಿವಂತ ಅಲ್ಲ, ನಾನು ಜೀವಂತವಾಗಿದ್ದೀನಿ, ಆದ್ರೆ ನನ್ನಲ್ಲಿ ಸ್ವಪ್ರಜ್ಞೆ ಅನ್ನೋದೇ ಇಲ್ಲ, ಸ್ವಂತ ಪ್ರಜ್ಞೆ ಅನ್ನೋದೇ ಇಲ್ಲ. ಸ್ವಪ್ರಜ್ಞೆ ಅಂದ್ರೆ ಏನು? ನಾನೇ ಸ್ವತಃ ನನ್ನ ಪ್ರಜ್ಞೆಯ ಮೂಲಕ, ನನ್ನ ಅರಿವಿನ ಮೂಲಕ ನಾನು ತಿಳ್ಕೊಳ್ಬೇಕು ಅನ್ನೋ ಒಂದು ಭಾವನೆ. ಆದುದರಿಂದ ಸುಂದರವಿಲ್ಲದ ಒಂದು ಮುಖ, ಇವುಗಳನ್ನು ನಾನು ನೋಡುತ್ತೇನೆ. ಇವುಗಳನ್ನು ನೋಡಿದಾಗ ನನಗೆ ಅತ್ಯಂತ ಸಂತೋಷವಾಗುತ್ತದೆ. ಯಾವುದು? ನನ್ನಲ್ಲಿ ಆ ಮುಗ್ಧತೆ, ಮಗುವಿನಲ್ಲಿರ್ತಕ್ಕಂಥ ಮುಗ್ಧತೆ ನನಗೆ ಯಾವಾಗ ಸಿಗುತ್ತೋ ಆಗ ನಾನು ಸಂತೋಷವನ್ನ ಪಡೆಯೋದಿಕ್ಕೆ ಸಾಧ್ಯವಾಗುತ್ತೆ. ನಾನು ಅದನ್ನು ನೋಡುತ್ತಿರುವಾಗ ನೋಡುತ್ತಿರುವವನು ಎಂಬುದು ಬೇರೆ ಇರುವುದೇ ಇಲ್ಲ. ನಾನು ಹೇಳಿದ್ನಲ್ಲ, ಅಲ್ಲಿ ಬರೀ ನೋಡುವಿಕೆ ಮಾತ್ರ ಇರುತ್ತೆ ವಿನಃ ನೋಡ್ತಕ್ಕಂಥ ನೋಟ ಆಗ್ಲಿ, ನಾನಾಗ್ಲಿ ಬೇರೆ ಬೇರೆ ಅನ್ನೋ ಭಾವನೆ ಇರೋದಿಲ್ಲ. ಆಗ ಇರುವುದು ಒಂದೇ ಅನುರಾಗದಂತ ಶುದ್ಧ ಸೌಂದರ್ಯ. ನೋಡಿ, ಅನುರಾಗದಂತ ಶುದ್ಧ ಸೌಂದರ್ಯ. ಸ್ವಲ್ಪ ಹೊತ್ತು ನನ್ನ ಸಮಸ್ಯೆಗಳು, ಆತಂಕ, ನನ್ನ ಸಂಕಟ, ಇವುಗಳ ಸಂಬಂಧವುಳ್ಳ ನಾನು ಇವೆಲ್ಲ ಇಲ್ಲದೆ ಹೋಗಿ, ನೋಡಿ, ಆ ಸುಂದರವಾದ ನೋಟವನ್ನ ನೋಡ್ತಾ ಇದ್ದಾಗ ನನಗೆ ಹಿಂದೆ ಎಷ್ಟೇ ನೋವಿರ್ಬೋದು, ಸಂಕಟ ಇರ್ಬೋದು, ದುಃಖ ಇರ್ಬೋದು, ಎಲ್ಲವನ್ನ ಮರೆತು ಕೇವಲ ನೋಡುವಿಕೆಯಿಂದ ನಾನು ಸುಖವನ್ನ, ಆನಂದವನ್ನ ಅನುಭವಿಸೋದಿಕ್ಕೆ ಸಾಧ್ಯವಾಗುತ್ತೆ. ಆಗ ಇರುವುದು ಒಂದೇ ಅನುರಾಗದಂತ ಶುದ್ಧ ಸೌಂದರ್ಯ. ಸ್ವಲ್ಪ ಹೊತ್ತು ನನ್ನ ಸಮಸ್ಯೆಗಳು, ಆತಂಕ, ನನ್ನ ಸಂಕಟ, ಇವುಗಳ ಸಂಬಂಧವುಳ್ಳ ನಾನು ಇವೆಲ್ಲ ಇಲ್ಲದೆ ಹೋಗಿ
ಆ ಆಶ್ಚರ್ಯಕರವಾದ ದೃಶ್ಯ ಮಾತ್ರ ಇರುತ್ತದೆ. ಇದನ್ನು ನಾನು ಆನಂದದಿಂದ ನೋಡುತ್ತೇನೆ. ನೋಡಿ, ಆ ದೃಶ್ಯವನ್ನ ಯಾವ ಹಿಂದಿನ ನೆನಪುಗಳು ಇಲ್ಲದೆ ನಾನು ಹೊಸದಾಗಿ ನೋಡ್ತಾ ಇರೋದ್ರಿಂದ ಅಲ್ಲಿ ನಾನು ಆನಂದವನ್ನ, ಆ ಶಾಂತಿಯನ್ನ ಪಡೆಯೋದಿಕ್ಕೆ ಸಾಧ್ಯವಾಗುತ್ತೆ. ಅದು ಆತ್ಮ ಮಟ್ಟದ ಆನಂದ. ಮರುಕ್ಷಣ ಅದನ್ನು ಮರೆತು ಬಿಡುತ್ತೇನೆ ಅಥವಾ ಮನಸ್ಸು ಅಲ್ಲಿಗೆ ನುಗ್ಗಿ ಬರುತ್ತದೆ. ನೋಡಿ, ನಾನು ನೋಡ್ತಾ ಇದ್ದ ಹಾಗೆ ಈ ಮನಸ್ಸು ಎಲ್ಲಿರುತ್ತೋ ನುಸುಳ್ಕೊಂಡು ಬಂದು ಅದನ್ನ ನನ್ನನ್ನ ಆ ಪ್ರಜ್ಞೆಯ ಹಂತದಿಂದ ಮನಸ್ಸಿನ ಹಂತಕ್ಕೆ ನನ್ನನ್ನ ಜಾರಿಸಿಬಿಡುತ್ತೆ ಮತ್ತು ಸಮಸ್ಯೆಗಳು ಉತ್ಪನ್ನವಾಗುತ್ತದೆ. ಎಂಥ ಪ್ರಕೃತಿಯ ಸುಂದರವಾದ ನೋಟದಲ್ಲಿದ್ದಂತ ನನ್ನನ್ನ ಈ ಎಲ್ಲೋ ಇದ್ದಂತ ಮನಸ್ಸೇನ್ ಮಾಡ್ತು, ನನ್ನನ್ನ ಕೆಳಕ್ಕೆ ಜಾರಿಸ್ಬಿಡ್ತು. ನನ್ನ ಮನಸ್ಸು ನಾನು ನೋಡಿದ ವಸ್ತುಗಳನ್ನು ಕುರಿತು ಯೋಚಿಸುತ್ತದೆ. ನಾನು ಹಿಂದೆ ಯಾವ ವಸ್ತುವನ್ನ ನೋಡಿದ್ನೋ ಆ ನೆನಪು ನನಗ್ ಬಂದು ಈಗಿನ ಸುಖವನ್ನ, ಆನಂದವನ್ನ ನನ್ನನ್ನ ಆನಂದದಿಂದ ವಿಮುಖನಾಗಿ ಮಾಡ್ತು. ಅವುಗಳನ್ನು ನಾನು ಮತ್ತೆ ಅನೇಕ ಸಲ ನೋಡಬೇಕೆಂದು ನನಗೆ ಹೇಳಿಕೊಳ್ಳುತ್ತೇನೆ. ಒಂದು ಸಲ ನಾವು ಆತ್ಮಾನಂದವನ್ನ ನಾನು ಯಾವಾಗ ಅನುಭವಿಸಿರ್ತೀನೋ ಅದನ್ನ ನಾನು ಮತ್ತೆ ಮತ್ತೆ ಪಡಿಬೇಕು ಅಂತ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಅದನ್ನ ನಾನು ಧ್ಯಾನದಲ್ಲೂ ಅನೇಕ ಸಲ ಅನುಭವಿಸಿರ್ತೀನಿ. ಆದರೆ ಪ್ರಯತ್ನದಲ್ಲಿ ನಾನು ಆನಂದವನ್ನ ಅನುಭವಿಸೋದಿಕ್ಕೆ ಸಾಧ್ಯವಿಲ್ಲ. ಆ ಪ್ರಯತ್ನದಲ್ಲಿ ಮನಸ್ಸಿರುತ್ತದೆ. ಯಾವಾಗ ಅಮನಸ್ಕನಾಗ್ತೀನೋ, ಪ್ರಯತ್ನ ರಹಿತ ಸ್ಥಿತಿಯಲ್ಲಿ ಅದು ತಾನೇ ತಾನಾಗಿ ನಾನು ಅನುಭವಿಸೋದಿಕ್ಕೆ ಸಾಧ್ಯವಾಗುತ್ತೆ. ನನ್ನ ಮನಸ್ಸು ಇದನ್ನೆಲ್ಲ ಹೋಲಿಸಿ ತೀರ್ಮಾನ ಮಾಡಲು ಯತ್ನಿಸಿ ನಾನು ಈ ಆನಂದವನ್ನು ಮತ್ತೆ ನಾಳೆ ಪಡೆಯಬೇಕು ಎಂದು ಹೇಳುತ್ತದೆ. ಒಂದು ಕ್ಷಣದ ಸಂತೋಷವನ್ನು ಉಂಟು ಮಾಡಿದ ಅನುಭವವು ನನ್ನ ಆಲೋಚನೆಯ ಪರಿಣಾಮವಾಗಿ ಮುಂದುವರಿಯುತ್ತದೆ. ನೋಡಿ, ಯಾವಾಗ ನನ್ನಲ್ಲಿ ಆಲೋಚನೆ ಅಂದ್ರೇನು, ಮನಸ್ಸೇ ತಾನೆ. ಯಾವಾಗ ನಾನು ಮತ್ತೆ ಅದನ್ನ ಪಡಿಬೇಕು ಆ ಆನಂದವನ್ನ ಅಂತ ಅನ್ನೋ ಒಂದು ಯೋಚನೆ ನನಗೆ ಬಂತೋ ಆಗ ನಾನು ನನ್ನ ಪ್ರಜ್ಞೆಯಿಂದ ವಿಮುಖನಾಗ್ತೀನಿ. ಅಲ್ಲಿವರೆಗೂ ಮನಸ್ಸಿರ್ಲಿಲ್ಲ, ಅಲ್ಲಿ ಅಮನಸ್ಕ ಸ್ಥಿತಿಯಲ್ಲಿ ಆ ಆನಂದವನ್ನ ನಾನು ಅನುಭವಿಸ್ತಾ ಇದ್ದೆ. ಯಾವಾಗ ಆ ಮನಸ್ಸು ಅನ್ನೋದು ನುಣಸುಳಿತೋ, ಆಲೋಚನೆ ಅನ್ನೋದು ಬಂತೋ, ಆ ಆನಂದದಿಂದ ನನ್ನನ್ನ ಕೆಳಮಟ್ಟಕ್ಕೆ ಜಾರಿಸ್ಬಿಟ್ಟು ಲೈಂಗಿಕಾಪೇಕ್ಷೆ ಅಥವಾ ಮತ್ತಾವ ಅಪೇಕ್ಷೆಯ ಬುಗ್ಗೆಯೂ ಆಗುವ ಅನುಭವವು ಇದೇ ಬಗೆಯದು. ಅಪೇಕ್ಷೆಯಲ್ಲಿ ಯಾವುದೂ ತಪ್ಪಿಲ್ಲ, ಅದಕ್ಕೆ ಪ್ರತಿಕ್ರಿಯೆ ತೋರಿಸುವುದು ಸಂಪೂರ್ಣವಾಗಿ ಸಹಜವಾದುದು. ಪ್ರತಿಕ್ರಿಯೆ ಯಾವಾಗ ಉಂಟು ಮಾಡ್ತೀವಿ? ಮನಸ್ಸು ಇದ್ದಾಗ. ನನಗೆ ನೀವೊಂದು ಸೂಜಿಯಿಂದ ಚುಚ್ಚಿದರೆ ನಾನು ಪಾರ್ಶ್ವವಾಯು ಪೀಡಿತನಲ್ಲದಿದ್ದರೆ, ನಾನು ಪೆರಾಲಿಸಿಸ್ ನಿಂದ ಬಳಲದೆ ಇದ್ರೆ ನೀವು ಸೂಜಿ ಚುಚ್ಚಿದ್ದು ನನಗೆ ಅನುಭವಕ್ಕೆ ಬರುತ್ತೆ, ಅದಕ್ಕೆ ಪ್ರತಿಕ್ರಿಯೆ ತೋರಿಸುತ್ತೇನೆ. ಆದರೆ ಅಂಥ ಅಪೇಕ್ಷೆಗಳಲ್ಲಿ ಆಲೋಚನೆ ಎಂಬುದು ಮಧ್ಯೆ ನುಗ್ಗಿ ಈ ಸಂತೋಷವನ್ನು ಮೆಲುಕು ಹಾಕಿ ಅದನ್ನು ಸುಖವನ್ನಾಗಿ ಮಾಡುತ್ತದೆ. ನೋಡಿ, ಆನಂದದಿಂದ ನಮ್ಮನ್ನ ಸಂತೋಷಕ್ಕೀಡಿಸಿ ಅಲ್ಲಿಂದ ಸುಖಕ್ಕೆ ಕೆಳಕ್ಕೆ ಜಾರ್ಬಿಟ್ಟು ಈ ಮನಸ್ಸು ಅನ್ನೋದು ಇಲ್ಲದೆ ಇದ್ದಿದ್ರೆ ಆ ಆನಂದದಲ್ಲೇ ನನ್ನ ಪ್ರಜ್ಞೆ ಇರೋದಕ್ಕೆ ಸಾಧ್ಯವಾಗಿತ್ತು. ಆ ಜೀವನ್ಮುಕ್ತ ಮಹಾತ್ಮರು ಮಾತ್ರ ಕೂತ ತಕ್ಷಣ ಆ ಸ್ಥಿತಿಗೆ ಹೋಗೋದಕ್ಕೆ ಸಾಧ್ಯ. ನಾವು ಈಗ ಅದನ್ನ ನಾವು ಕೇವಲ ತಿಳ್ಕೊಳ್ತಾ ಇದ್ದೀವಿ, ಧ್ಯಾನದಲ್ಲಿ ಪ್ರಯತ್ನ ಪಡ್ತಾ ಇದ್ದೀವಿ ಅಷ್ಟೇ. ಈ ಸಂತೋಷವನ್ನು ಮೆಲುಕು ಹಾಕಿ ಅದನ್ನು ಸುಖಮಯವನ್ನಾಗಿ ಮಾಡುತ್ತದೆ. ಆಲೋಚನೆ ಎನ್ನುವುದು ಆ ಅನುಭವವನ್ನು ಪುನಃ ಪಡೆಯಲು ಆಸೆ ಪಡುತ್ತದೆ. ಎಷ್ಟು ಸಲ ಪುನರಾವರ್ತಿಸಿದರೆ ಅದು ಅಷ್ಟಷ್ಟು ಯಾಂತ್ರಿಕವಾಗಿ ಬರುತ್ತದೆ, ಮೆಕ್ಯಾನಿಕಲ್ ಆಗ್ಬಿಡುತ್ತೆ. ಅದರ ಬಗ್ಗೆ ನೀವೆಷ್ಟು ಯೋಚಿಸುತ್ತೀರೋ, ಯೋಚನೆ ಅಂದ ತಕ್ಷಣ ಮನಸ್ಸೇ, ಆ ಸುಖಕ್ಕೆ ಅಷ್ಟು ಶಕ್ತಿ ಬರುತ್ತದೆ. ನಾವು ಅದಕ್ಕೆ ಪುಷ್ಟಿ ಕೊಡ್ತಾ ಇದ್ದೀವಿ. ಆದುದರಿಂದ ಆಲೋಚನೆ ಎನ್ನುವುದು ಅಪೇಕ್ಷೆಯ
ಮೂಲಕ ಸುಖವನ್ನು ಉಳಿಸುತ್ತದೆ. ನೋಡಿ, ಮನಸ್ಸು ಬಂತು ಅಂದ್ರೆ ಅಲ್ಲಿ ಮತ್ತೆ ನಾನು ಅನುಭವಿಸ್ಬೇಕು ಅನ್ನೋ ಅಪೇಕ್ಷೆ ನನ್ನಲ್ಲಿ ಉಂಟಾಗತ್ತೆ. ಅದಕ್ಕೆ ಒಂದು ಅವಿಚ್ಛಿನ್ನತೆಯನ್ನುಂಟು ಮಾಡುತ್ತದೆ. ಏನೋ ಅದನ್ನ ನಾನು ಮತ್ತೆ ಅನುಭವಿಸ್ಬೇಕು ಅನ್ನೋದನ್ನ ವಿಚ್ಛಿನ್ನತೆ ಮಾಡುತ್ತೆ. ಅಂದ್ರೆ ಮತ್ತೆ ಮತ್ತೆ ಪುನರಾವರ್ತನೆ ಮಾಡಬೇಕು ಅನ್ನೋದನ್ನ ಬಯಸುತ್ತೆ. ಆದುದರಿಂದ ಒಂದು ಸುಂದರವಾದ ವಸ್ತುವನ್ನು ಕುರಿತು ಉಂಟಾಗುವ ಅಪೇಕ್ಷೆಯನ್ನು ಆಲೋಚನೆಯು ಅಡ್ಡದಾರಿ ಹಿಡಿಸುತ್ತದೆ. ಆಲೋಚನೆ ಅದನ್ನು ನೆನಪಾಗಿ ಪರಿಣಮಿಸುತ್ತದೆ. ನೆನಪು ಅದನ್ನು ಮತ್ತೆ ಮತ್ತೆ ಪುನರಾವರ್ತಿಸುತ್ತದೆ. ನೋಡಿ, ಮೊದಲು ಆಶಿಸುತ್ತೆ, ಮತ್ತೆ ಆಲೋಚನೆ ಬರುತ್ತೆ, ಅದು ನೆನಪಾಗಿ ಪರಿವರ್ತನೆ ಆಗುತ್ತೆ. ಆ ನೆನಪು ಮತ್ತೆ ಮತ್ತೆ ಪುನರಾವರ್ತನಿಸುತ್ತದೆ. ನಾನು ಮತ್ತೆ ಮತ್ತೆ ಪಡಿಬೇಕು, ಸುಖ ಪಡಿಬೇಕು ಅಂತ ನಾನು ಆಶಿಸ್ತೀನಿ. ಇದು ನಮ್ಮಲ್ಲಿ ಆಗ್ತಾ ಇರ್ತಕ್ಕಂಥ ತೊಂದರೆ. ಯಾವಾಗ ನಾನು ಮತ್ತೆ ಅನುಭವಿಸ್ಬೇಕು ಅನ್ನೋದು ಯಾವಾಗ ಬರೋದಿಲ್ಲ ಅಂದ್ರೆ, ನಾನು ಸಂಪೂರ್ಣವಾಗಿ ಗಮನಿಸಿದಾಗ ಅದು ನನಗೆ ನೆನಪು ಬರೋದಿಲ್ಲ. ಒಂದು ಹಂತದಲ್ಲಿ ನೆನಪಿಗೆ ಸಹಜವಾಗಿಯೇ ಸ್ಥಾನವಿದೆ ಅಲ್ವಾ. ಈಗ ನಾನು ಮನೆಯಿಂದ ಸೊಸೈಟಿಗೆ ನಡ್ಕೊಂಡು ಬಂದಿದ್ದೀನಿ. ಆ ನೆನಪು ಇಲ್ಲದೆ ಇದ್ರೆ ಮತ್ತೆ ಮನೆಗೆ ವಾಪಸ್ ಹೋಗೋದಿಕ್ಕೆ ಸಾಧ್ಯ ಇಲ್ಲ. ಅದು ಸಹಜವಾಗಿ ಕೆಲವು ನೆನಪುಗಳು ಬೇಕೇ ಬೇಕು. ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ಅದಿಲ್ಲದಿದ್ದರೆ ನಾವು ಕ್ರಿಯಾಮುಖರೇ ಆಗುವುದಿಲ್ಲ. ಅದರ ಕ್ಷೇತ್ರದಲ್ಲಿ ನೆನಪು ತುಂಬಾ ದಕ್ಷವಾಗಿರಬೇಕು. ಆ ಕ್ಷೇತ್ರದಲ್ಲಿ ಮನೆ ಕೆಲಸದಲ್ಲಾಗ್ಲಿ ವ್ಯಾಪಾರದಲ್ಲಾಗ್ಲಿ ಆ ನೆನಪು ಇಲ್ಲದೆ ಇದ್ರೆ ನಾವು ಕಾರ್ಯೋನ್ಮುಖರಾಗೋದಿಕ್ಕೆ ಸಾಧ್ಯವಿಲ್ಲ. ಆದರೆ ಅದಕ್ಕೆ ಸ್ಥಳವೇ ಇಲ್ಲದ ಬೇರೊಂದು ಸ್ಥಿತಿ ಮನಸ್ಸಿಗೆ ಇದ್ದೇ ಇದೆ. ನೆನಪಿನಿಂದ ಮುಕ್ಕಾಗದ ಮನಸ್ಸಿಗೆ ನಿಜವಾದ ಸ್ವಾತಂತ್ರ್ಯವಿರುತ್ತದೆ. ನೋಡಿ, ಇದೊಂದು ಸೆಂಟೆನ್ಸ್ ಸಾಕು. ನೆನಪಿನಿಂದ ಮುಕ್ಕಾಗದ ಮನಸ್ಸಿಗೆ ನಿಜವಾದ ಸ್ವಾತಂತ್ರ್ಯವಿದೆ. ನಾವು ಸ್ವಾತಂತ್ರ್ಯವನ್ನ ಬಯಸ್ತಾ ಇದ್ದೀವಿ. ಎಂತ ಸ್ವಾತಂತ್ರ್ಯ? ಆ ಮನಸ್ಸು ನಮ್ಮನ್ನ ಇಬ್ಬಾಗ ಮಾಡುತ್ತೆ. ಆ ಮನಸ್ಸನ್ನ ನಾವು ಪಕ್ಕಕ್ಕೆ ಸರಿಸಿದಾಗ ನನಗೆ ಸ್ವಾತಂತ್ರ್ಯ ಸಿಗುತ್ತೆ. ನಾನು ಯೋಗ ಮಾರ್ಗದಲ್ಲಿ ಸ್ವತಂತ್ರವಾಗಿ ಮುಂದಕ್ಕೆ ಹೋಗ್ಬೋದು. ಆಗ ನನ್ನ ಅಂತರಂಗದ ಬೆಳಕು ನನಗೆ ಮಾರ್ಗದರ್ಶನ ಮಾಡುತ್ತೆ ಅಂದಾಗ ಮನಸ್ಸನ್ನ ನಾನು ಪಕ್ಕಕ್ಕೆ ಸರಿಸಿ ಆತ್ಮನ ಬೆಳಕಿನಿಂದ ನಾನು ನನ್ನ ಮಾರ್ಗದಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯವಾಗುತ್ತೆ. ಮನಸ್ಸು ಎಲ್ಲಿವರೆಗೂ ನಮ್ಮನ್ನ ಕಾಡ್ತಾ ಇರುತ್ತೋ ಅಲ್ಲಿವರೆಗೂ ನಾವು ಸ್ವತಂತ್ರವಲ್ಲ. ಯಾವುದಾದರೊಂದು ವಿಚಾರಕ್ಕೆ ನಾವು ನಮ್ಮ ಪೂರ್ಣ ಮನಸ್ಸಿನಿಂದ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದಾಗ ನೆನಪು ಎಂಬುದು ಸ್ವಲ್ಪವೂ ಇರುವುದಿಲ್ಲ ಎಂಬುದನ್ನು ನಾವು ಗಮನಿಸುತ್ತೇವೆ. ಒಂದು ಸವಾಲು ನಮ್ಮನ್ನು ಎದುರಿಸಿದಾಗ, ಯಾವುದೋ ಒಂದು ಸವಾಲು ಅಂದ್ರೆ ಚಾಲೆಂಜ್ ನಮ್ಮ ಸಂಸಾರದಲ್ಲಿ ಜೀವನದಲ್ಲಿ ಬರುತ್ತೆ. ನಾವು ನಮ್ಮ ಸಂಪೂರ್ಣ ಇರುವಿಕೆಯೊಂದಿಗೆ ಪ್ರತಿಕ್ರಿಯೆ ತೋರಿಸದಿದ್ದಾಗ ಮಾತ್ರ ಘರ್ಷಣೆ, ತಿಕ್ಕಾಟ ಉಂಟಾಗುತ್ತದೆ. ನಾವು ಅದಕ್ಕೆ ಪ್ರತಿಕ್ರಿಯಿಸಬಾರ್ದು. ಪ್ರತಿಕ್ರಿಯೆ ಯಾವಾಗ ಉಂಟಾಗುತ್ತೆ? ಮನಸ್ಸು ಪ್ರವೇಶಿಸಿದಾಗ. ಮನಸ್ಸು ಯಾವಾಗ ಪಕ್ಕಕ್ಕಿಡ್ತೀವೋ ಆಗ ನಾವು ಬರೀ ಕೇಳಿಸಿಕೊಳ್ಳುವಿಕೆ, ಅನುಭವಿಸುವಿಕೆ, ಅರ್ಥ ಮಾಡಿಕೊಳ್ಳುವಿಕೆ, ಮತ್ತೆ ನಾವು ಅದಕ್ಕೆ ಉತ್ತರ ಕೊಡೋದಕ್ಕೆ ಹೋಗೋದಿಲ್ಲ. ಯಾವಾಗ ಉತ್ತರ ಕೊಡೋದಿಲ್ವೋ ಆಗ ಘರ್ಷಣೆ ಇರೋದಿಲ್ಲ. ಒಂದು ಸವಾಲು ನಮ್ಮನ್ನು ಎದುರಿಸಿದಾಗ ನಾವು ನಮ್ಮ ಸಂಪೂರ್ಣ ಇರುವಿಕೆಯೊಂದಿಗೆ ಪ್ರತಿಕ್ರಿಯೆ ತೋರಿಸದಿದ್ದಾಗ ಮಾತ್ರ ಘರ್ಷಣೆ, ತಿಕ್ಕಾಟ ಉಂಟಾಗುತ್ತದೆ. ಇದರಿಂದ ಅವ್ಯವಸ್ಥೆ, ಪರಿಣಾಮವಾಗಿ ಸುಖ ಅಥವಾ ದುಃಖ ಉಂಟಾಗುತ್ತದೆ. ನಾನು ಪ್ರತಿಕ್ರಿಯೆ ತೋರಿಸ್ತಾ ಇದ್ದಿದ್ರೆ ಹಾಯಾಗಿರ್ತಾ ಇದ್ದು. ಯಾವಾಗ ನಾನು ಮಾತಾಡೋದಿಕ್ಕೆ ಪ್ರಯತ್ನ ಪಟ್ನೋ ಆಗ ಅಲ್ಲಿ ಘರ್ಷಣೆ ಉಂಟಾಗುತ್ತೆ, ದುಃಖ ಉಂಟಾಗುತ್ತೆ, ತಿಕ್ಕಾಟದಿಂದ ನೆನಪು ಉಂಟಾಗುತ್ತದೆ. ಆ ನೆನಪಿಗೆ ಸದಾ ಇತರ ನೆನಪುಗಳು ಬಂದು ಸೇರಿಕೊಳ್ಳುತ್ತವೆ. ಆ ನೆನಪುಗಳೇ ಪ್ರತಿಕ್ರಿಯೆ ತೋರಿಸುವವುಗಳು. ನೆನಪಿನ ಪರಿಣಾಮವಾಗಿ ಉಂಟಾದುದು ಯಾವುದೇ ಆಗಲಿ ಅದು ಹಳೆಯದು. ಆದ್ದರಿಂದ ಅದು ಸ್ವತಂತ್ರವಾದದ್ದಲ್ಲ. ಆಲೋಚನೆಯ ಸ್ವಾತಂತ್ರ್ಯ ಎಂಬುದು ಇಲ್ಲವೇ ಇಲ್ಲ. ಅದೊಂದು
ಅರ್ಥರಹಿತವಾದ ಮಾತು. ಯಾವಾಗ ಅಲ್ಲಿ ಆಲೋಚನೆ ಅನ್ನೋದು ಬಂತೋ ಆಗ ಅಲ್ಲಿ ಸ್ವತಂತ್ರ ಇಲ್ಲ, ಅಲ್ಲಿ ಅರ್ಥರಹಿತವಾದ ಮಾತು. ನಮ್ಗೆ ಘರ್ಷಣೆ ಯಾತಕ್ಕೆ ಉಂಟಾಗ್ತಾ ಇದೆ ಅಂದ್ರೆ ಅವ್ರು ಏನ್ ಹೇಳ್ತಾರೆ ಅನ್ನೋದು ನಾನ್ ಕೇಳಿಸ್ಕೊಳಲ್ಲ, ನಾನ್ ಏನ್ ಹೇಳ್ತಾ ಇದ್ದೀನಿ ಅಂತ ಅವ್ರು ಕೇಳಿಸ್ಕೊಳಲ್ಲ. ಒಬ್ರಾದ್ರೂ ತಟಸ್ಥವಾದ್ರೆ ಇನ್ನೊಬ್ರು ನಾವ್ ಅದನ್ನ ಕೇಳಿಸ್ಕೊಳ್ಬಹುದು, ಆಗ ನಾವ್ ಅದಕ್ಕೆ ಜವಾಬ್ ಕೊಡೋದಕ್ಕೆ ಮುಂದೆ ನಾವು ಪ್ರಯತ್ನ ಪಡ್ಬೋದು. ಇಬ್ರು ಮಾತಾಡ್ತಾ ಇದ್ರೆ ಆ ಘರ್ಷಣೆಗೆ ಕಾರಣ ಏನು ನಮ್ಗೆ ಗೊತ್ತಾಗೋದಿಲ್ಲ. ಅವಾಗ ಏನ್ ಮಾಡುತ್ತೆ, ನಾನು ಹಾಗ್ ಮಾತಾಡ್ಬೇಕಾಗಿತ್ತು, ಹೀಗ್ ಮಾತಾಡ್ಬೇಕಾಗಿತ್ತು, ಆ ನೆನಪುಗಳು ನಮ್ಗೆ ಇನ್ನೂ ಹುಮ್ಮಸ್ ಕೊಟ್ಟು ಇನ್ನು ಮಾತಿಗೆ ಮಾತು ಬೆಳೆಯೋದಿಕ್ಕೆ ಆಸ್ಪದ ಆಗುತ್ತೆ. ಆಲೋಚನೆ ಯಾವಾಗಲೂ ಹೊಸದಲ್ಲ. ಆಲೋಚನೆ ಅನ್ನೋದೇನೋ ಭೂತಕಾಲಕ್ಕೆ ಸಂಬಂಧಪಟ್ಟಿರುವುದು. ಏಕೆಂದರೆ ಆಲೋಚನೆ ಎಂಬುದು ನೆನಪು, ಅನುಭವ, ಜ್ಞಾನ ಇವುಗಳ ಪ್ರತಿಕ್ರಿಯೆ. ನಾವು ಸಂತೋಷದಿಂದ ಈಗ ನೋಡಿದ ಮತ್ತು ಒಂದು ಕ್ಷಣ ಅತ್ಯಧಿಕವಾಗಿ ಅನುಭವಿಸಿದ ವಿಷಯವನ್ನೂ ಆಲೋಚನೆ ಎಂದು ತಾನು ಹಳತಾದುದರಿಂದ, ನೋಡಿ ಇವಾಗ ಅನುಭವಿಸಿದ್ದು ಇನ್ನೊಂದು ಕ್ಷಣಕ್ಕೆ ಅದು ಭೂತಕಾಲಕ್ಕೆ ಹೊರಟೋಗ್ಬಿಡುತ್ತೆ, ಅದು ಹಳೇದಾಗೋಯ್ತು, ಹಳತು ಮಾಡುತ್ತದೆ. ಹಳತಾದುದರಿಂದ ನಾವು ಸುಖವನ್ನು ಪಡೆಯಬಹುದು, ಹೊಸದರಿಂದಲ್ಲ. ಹೊಸದು ಏನು ಎಂಬುದರಲ್ಲಿ ಕಾಲದ ಮಾತೇ ಇಲ್ಲ. ಅಲ್ಲಿ ಕಾಲಾತೀತ ಅಂದ್ರೆ ಭೂತ ಭವಿಷ್ಯ ಎರಡೂ ಬಿಟ್ಟು ವರ್ತಮಾನ ಸ್ಥಿತಿನಲ್ಲಿ ಇದ್ದಾಗ ಮಾತ್ರ ನಾವು ಆನಂದವನ್ನ ಅನುಭವಿಸೋದಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲ ಅಂದ್ರೆ ಸುಖಾಪೇಕ್ಷೆಯನ್ನ ಆಶಿಸಿ ದುಃಖವನ್ನೇ ಎದುರು ನೋಡ್ತೀವಿ. ಆದುದರಿಂದ ಸುಖವು ಮಧ್ಯೆ ನುಸುಳದಂತೆ ನಾವು ಎಲ್ಲಾ ವಸ್ತುಗಳನ್ನು ನೋಡುವುದು ನಮಗೆ ಸಾಧ್ಯವಾದರೆ, ಒಂದು ಮುಖ, ಒಂದು ಪಕ್ಷಿ, ಸೀರೆಯ ಬಣ್ಣ, ಸೂರ್ಯನ ಬೆಳಕಿನಲ್ಲಿ ಮಿನುಗುತ್ತಿರುವುದು, ನೀರ ಹರಿವಿನ ಸೌಂದರ್ಯ, ನೀರು ಹರಿತಾ ಇರ್ತಕ್ಕಂಥ ಸೌಂದರ್ಯವನ್ನ ನೋಡೋದಿಕ್ಕೂ ನಮ್ಗೆ ಶಕ್ತಿ ಇಲ್ಲ. ಯಾಕೆ? ಹಿಂದಿನ ನೆನಪು. ಆನಂದವನ್ನು ನೀಡುವ ಯಾವುದೋ ಅದರ ಅನುಭವವನ್ನು ಮತ್ತೆ ಪಡೆಯಬೇಕೆಂಬ ಅಪೇಕ್ಷೆ ಇಲ್ಲದೆ ನೋಡುವುದು ಸಾಧ್ಯವಾದರೆ ಆಗ ಯಾವ ನೋವು ಭಯ ಇರುವುದಿಲ್ಲ. ಆದುದರಿಂದ ಅತ್ಯಧಿಕವಾದ ಆನಂದ ಉಂಟಾಗುತ್ತದೆ. ನೋಡಿ, ಆ ನೆನಪು ಅನ್ನೋದು ಇಲ್ಲದೆ ಇದ್ದಿದ್ರೆ ನಾವು ಆನಂದವನ್ನ ಅನುಭವಿಸಬಹುದಾಗಿತ್ತು. ಆ ನೆನಪು ಇರೋದ್ರಿಂದ ನಮ್ಮನ್ನ ಏನ್ ಮಾಡ್ತಾ ಇದೆ, ನಮ್ಮನ್ನ ಸುಖಕ್ಕೆ ಇಳಿಸ್ತಾ ಇದೆ. ಅಲ್ಲಿ ಆಲೋಚನೆ, ಮನಸ್ಸು ಹಾಗಿರ್ಬೇಕಾಗಿತ್ತು, ಹೀಗಿರ್ಬೇಕಾಗಿತ್ತು ಅನ್ನೋದು ನಮ್ಮಲ್ಲಿ ಘರ್ಷಣೆಯನ್ನ ಉಂಟು ಮಾಡಿ ಆ ಸದ್ಯ ನಾವು ಅನುಭವಿಸ್ಬೇಕಾಗಿರ್ತಕ್ಕಂಥ ವರ್ತಮಾನದ ಸುಖವನ್ನ ನಾವು ಕಳ್ಕೊಳ್ತಾ ಇದ್ದೀವಿ. ಸುಖವನ್ನು ಪುನಃ ಅನುಭವಿಸುವ ಮತ್ತು ಮುಂದುವರಿಸುವ ಈ ತಿಕ್ಕಾಟದಲ್ಲಿ ಅದು ದುಃಖವಾಗುತ್ತದೆ. ಇವಾಗ ನಾನು ಅನುಭವಿಸ್ಬೇಕಾಗಿರ್ತಕ್ಕಂಥ ಸುಖವನ್ನು ಸಹ ನಾನು ಕಳ್ಕೊಳ್ತಾ ಇದ್ದೀನಿ. ನಮ್ಮಲ್ಲಿಯೇ ಇದನ್ನು ಪರಿಶೀಲಿಸಿ ಸುಖದ ಪುನರಾನುಭವದ ಅಪೇಕ್ಷೆಯೇ ದುಃಖವನ್ನು ತರುತ್ತದೆ. ಏಕೆಂದರೆ ಆ ಸುಖ ನೆನ್ನೆಯಂಥದೇ ಆಗಿರುವುದಿಲ್ಲ. ನಾವು ಹಿಂದಿನಂಥದೇ ಸುಖವನ್ನು ಪಡೆಯಲು ಪಾಡು ಪಡುತ್ತೇವೆ. ನಮ್ಮ ಸೌಂದರ್ಯಾನುಭವ ಶಕ್ತಿಯನ್ನು ಮನಸ್ಸಿನ ಇಂಥದೇ ಗುಣವೋ ಒಂದೇ ಆಗಿರಬೇಕೆಂದು ಬಯಸುತ್ತೇವೆ. ಅದು ನಮಗೆ ಸಿಗದೆ ಹೋಗುವುದರಿಂದ ನಮಗೆ ನೋವಾದಂತಾಗುತ್ತದೆ ಮತ್ತು ನಾವು ನಿರಾಶರಾಗುತ್ತೇವೆ. ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗ್ತೀವಿ, ಅದರಿಂದ ನಮ್ಗೆ ಡಿಸಪಾಯಿಂಟ್ ಆಗುತ್ತೆ. ಯಾವಾಗ ನಿರೀಕ್ಷೆ ಇರೋದಿಲ್ವೋ ಆಗ ನಾವು ಸುಖವನ್ನ ಆನಂದವನ್ನ ಪಡೆಯೋದಿಕ್ಕೆ ಸಾಧ್ಯವಾಗುತ್ತೆ. ಡಿಸಪಾಯಿಂಟ್ ಅನ್ನೋದು ಇರೋದಿಲ್ಲ. ನಿಮಗೆ ಸ್ವಲ್ಪ ಸುಖವೆನ್ನುವುದು ಸಿಗದೆ ಹೋದಾಗ ನಿಮಗೆ ಏನಾಗುತ್ತದೆ ಎಂಬುದನ್ನು ಗಮನಿಸಿದ್ದೀರೇನೋ? ನಿಮಗೆ ಬೇಕಾದ್ದು ದೊರಕದ ಹೋದರೆ ನೀವು ಏನನ್ನ ಬೇಕು ಅಂತ ನೀವು ಆಶಿಸ್ತಿರೋ ಅದು ಸಿಗದೆ ಹೋದಾಗ ನೀವು ಆತಂಕ ಪಡುತ್ತೀರಿ, ಮಾತ್ಸರ್ಯ ಪಡುತ್ತೀರಿ. ಅವ್ರ ಹತ್ರ ಇದೆ, ನನ್ನ ಹತ್ರ ಇಲ್ಲ. ದ್ವೇಷಪೂರ್ಣರಾಗುತ್ತೀರಿ, ದ್ವೇಷಿಸೋದಿಕ್ಕೆ ಪ್ರಾರಂಭ ಮಾಡ್ತೀವಿ. ಆಗ ಕುಡಿತ, ಬೀಡಿ ಅಂಥದೇ ಮತ್ತಾವುದರಿಂದ ಉಂಟಾಗುವ ಅಲ್ಪ ಸುಖವು ನಿಮಗೆ ದೊರಕದೆ ಹೋದರೆ ನೀವು ಎಂಥ ರಣ ಅನುಭವ
ರಣವನ್ನು ಅನುಭವಿಸುತ್ತೀರಿ ಗೊತ್ತೇ, ಎಂತ ದುಃಖವನ್ನ ಅನುಭವಿಸ್ತೀರಿ. ಇದಕ್ಕೆ ನಾವು ನರಕ ಅಂತ ಹೇಳ್ತಕ್ಕಂಥದ್ದು. ಅವೆಲ್ಲ ಭಯದ ಬೇರೆ ಬೇರೆ ರೂಪ ಅಲ್ಲವೇ? ನಿಮಗೆ ಬೇಕಾದ್ದು ಸಿಕ್ಕುವುದಿಲ್ಲವೆಂಬ, ಇರುವುದು ಕೈ ತಪ್ಪೀತೆಂಬ ಭಯ ನಿಮಗೆ ಉಂಟಾಗುತ್ತದೆ. ನೀವು ಅನೇಕ ವರ್ಷಗಳಿಂದ ನಂಬಿಕೊಂಡು ಬಂದಿರುವ ನಿಮ್ಮ ಸಿದ್ಧಾಂತಗಳು, ಭಾವನಾ ಸಮುಚ್ಚಯಗಳು ಜೀವನದಿಂದಲೋ ತರ್ಕದಿಂದಲೋ ಅಲ್ಲಾಡಿ ಹೋದರೆ ಆಗ ನೀವು ಒಬ್ಬಂಟಿಗರಾಗುತ್ತೇವೆಂಬ ಭಯ ಉಂಟಾಗುವುದಿಲ್ಲವೇ? ಆ ನಂಬಿಕೆ ನಿಮಗೆ ಅನೇಕ ವರ್ಷಗಳು ತೃಪ್ತಿಯನ್ನು ಸುಖವನ್ನು ಉಂಟು ಮಾಡಿದೆ. ಅದನ್ನು ಕಿತ್ತುಕೊಂಡು ಬಿಟ್ಟರೆ ನೀವು ಇಕ್ಕಟ್ಟಿಗೆ ಸಿಕ್ಕಿಕೊಂಡಂತೆ, ಎಲ್ಲ ಒಳಸತ್ವವನ್ನು ಕಳೆದುಕೊಂಡಂತೆ ಭಾಸವಾಗುತ್ತದೆ. ಮತ್ತೊಂದು ರೀತಿಯ ಸುಖ ಸಿಕ್ಕುವವರೆಗೆ, ಮತ್ತೊಂದು ನಂಬಿಕೆ ದೊರಕುವವರೆಗೆ ಆ ಭಯ ಇದ್ದೇ ಇರುತ್ತದೆ. ನೋಡಿ, ನಾವು ಯಾವ ರೀತಿ ಬೆನ್ನಟ್ಟಿ ಹೋಗ್ತಾ ಇದೀವಿ ಸುಖವನ್ನ ಅಂತಂದ್ರೆ, ಹಂತ ಹಂತವಾಗಿ ನಮ್ಮನ್ನ ಬಿಡಿಸ್ತಾ ಹೋಗ್ತಾ ಇದ್ದಾರೆ. ಇರುವುದನ್ನೇ ಇದ್ದ ಹಾಗೆ ನೋಡುವುದು ಅಂದರೆ ನನಗೆ ಇದು ತುಂಬಾ ಸರಳವಾದ ವಿಷಯವೆಂದು ಕಾಣುತ್ತದೆ. ಯಾರಿಗೆ ಇದು ಸರಳ ಅಂತ ಯಾರಿಗೆ ಕಾಣುತ್ತೆ? ಬೆಳವಣಿಗೆ ಆಗಿರ್ತಕ್ಕಂಥವ್ರಿಗೆ ಸರಳ ಅಂತ ಅನ್ಸುತ್ತೆ. ಅದು ಅಷ್ಟು ಸರಳವಾಗಿರುವುದರಿಂದಲೇ ಅಲ್ಲಿಂದ ಸರಳತೆಯನ್ನು ನಾವು ಕಾಣ್ತಾ ನೋಡಿ. ಅವರಿಗೆ ಸರಳ ಅಂತ ಅನ್ಸುತ್ತೆ, ಆದ್ರೆ ನಾನು ಲೌಕಿಕದಲ್ಲೇ ಇರ್ತಕ್ಕಂಥ ನನಗೆ ಇದು ಸರಳ ಅಂತ ಅನ್ಸೋದೇ ಇಲ್ಲ. ನಾವು ಎಲ್ಲವನ್ನು ಸಂಕೀರ್ಣಗೊಳಿಸಲು ಇಚ್ಛಿಸುತ್ತೇವೆ. ನಾವೇನ್ ಮಾಡ್ತಾ ಇದ್ದೀವಿ? ಸರಳವಾಗಿರ್ತಕ್ಕಂಥದ್ದನ್ನ ಕಾಂಪ್ಲೆಕ್ಸ್, ಕಷ್ಟ ಮಾಡ್ಕೊಳ್ತಾ ಇದ್ದೀವಿ. ಏಕೆ? ನಮ್ಮದು ಇನ್ನು ಸಂಕುಚಿತ ಮನೋಭಾವನೆ. ಯಾವಾಗ ನಾವು ವಿಶಾಲವಾದ ಮನಸ್ಸು, ವಿಶಾಲವಾದ ಬೆಳವಣಿಗೆಯನ್ನ ನಾವು ಬೆಳೆಸ್ಕೊಳ್ತೀವೋ ಆಗ ನಮ್ಗೆ ಆ ಸಂಕುಚಿತವಾದ ಮನಸ್ಸಿನಿಂದ ಬಿಡಿಸ್ಕೊಳ್ಳೋದಿಕ್ಕೆ ಸಾಧ್ಯವಾಗತ್ತೆ. ಎಲ್ಲರೂ ನನ್ನವರೇ, ಎಲ್ಲನೂ ನಾನೇ. ಸುಖವನ್ನು ಅನುಭವಿಸೋದು ನಾನು, ದುಃಖವನ್ನು ಅನುಭವಿಸೋದು ನಾನೇ, ಎಲ್ಲನೂ ನಾನೇ ಅಂದಾಗ ಸರಳತೆ ನಮ್ಮಲ್ಲಿ ಆಗೋದಿಕ್ಕೆ ಗೋಚರ ಆಗ್ತದೆ. ಎಲ್ಲವನ್ನ ನಾನೇ ಮಾಡ್ಕೊಂಡಿರ್ತಕ್ಕಂಥ, ಇಲ್ಲ ನೆನಪಿನ ಮೂಲಕ, ಇಲ್ಲ ಕರ್ಮದ ಮೂಲಕ, ಎಲ್ಲವನ್ನ ನಾನೇ ನಿರ್ಮಾಣ ಮಾಡ್ಕೊಂಡಿದ್ದೀನಿ ಅಂತ ನನಗೆ ಯಾವಾಗ ಗೋಚರ ಆಗುತ್ತೋ ಆಗ ನಾನು ಏನ್ ಮಾಡ್ತೀನಿ? ಸುಖದ ಕಡೆ ಹೋಗೋದಿಲ್ಲ, ಆನಂದವನ್ನ ಅರಸ್ಕೊಂಡು ಹೋಗ್ತೀನಿ. ಸ್ವತಂತ್ರವಾಗಿ ಜೀವಿಸೋದಿಕ್ಕೆ ನಾನು ಪ್ರಯತ್ನವನ್ನ ಪಡ್ತೀನಿ. ನನಗೆ ಇದು ತುಂಬಾ ಸರಳವಾದ ವಿಷಯವೆಂದು ಕಾಣುತ್ತಿದೆ. ಅದು ಅಷ್ಟು ಸರಳವಾಗಿರುವುದರಿಂದಲೇ ಅಲ್ಲಿನ ಸರಳತೆಯನ್ನು ನಾವು ಕಾಣಲಾರೆವು. ನಾವು ಎಲ್ಲವನ್ನೂ ಸಂಕೀರ್ಣಗೊಳಿಸಲು ಇಚ್ಛಿಸುತ್ತೇವೆ. ನಿಮ್ಮ ಪತ್ನಿಯು ಬೇರೆಡೆಗೆ ಕಣ್ಣಿಟ್ಟರೆ ನಿಮಗೆ ಮಾತ್ಸರ್ಯ ಉಂಟಾಗುವುದಿಲ್ಲವೇ? ನಮ್ಮನ್ನೇ ಪ್ರಶ್ನೆ ಆಗ್ತಾ ಇದ್ದಾರೆ. ನನ್ನ ಹೆಂಡತಿ ಆಗಿರ್ಬೋದು ಅಥವಾ ನನ್ನ ಗಂಡ ಆಗಿರ್ಬೋದು, ಬೇರೆಯವ್ರ ಕಡೆ ಏನಾದ್ರೂ ನೋಡಿದ್ರೆ ನಿಮ್ಗೆ ಮತ್ಸರ ಉಂಟಾಗೋದಿಲ್ವಾ? ನಿಮಗೆ ಕೋಪ ಬರುವುದಿಲ್ಲವೇ? ಯಾವಾಗ ಆ ಪ್ರೀತಿ ನನಗ್ ಮಾತ್ರ ಸೀಮಿತವಾಗಿರ್ಬೇಕು ಅಂದಾಗ ನನ್ನಲ್ಲಿ ಮತ್ಸರ ಉಂಟಾಗತ್ತೆ. ಅಯ್ಯೋ ಅವ್ರೂ ನೋಡ್ಲಿ ಆ ಸೌಂದರ್ಯವನ್ನ ಅಂತ ನಾವು ಯಾವಾಗ ಮನಸ್ಸನ್ನ ವಿಶಾಲ ಮಾಡ್ಕೊಳ್ತೀವೋ ಆಗ ನಮ್ಮಲ್ಲಿ ಮತ್ಸರ ಉಂಟಾಗೋದಿಲ್ಲ, ಅಲ್ಲಿ ಪ್ರೇಮ ಅನ್ನೋದು ಉಂಟಾಗುತ್ತೆ. ಆಕೆಯನ್ನು ಆಕರ್ಷಿಸಿದ ಮನುಷ್ಯನನ್ನು ನೀವು ದ್ವೇಷಿಸುವುದಿಲ್ಲವೇ? ಇವೆಲ್ಲ ಇಲ್ಲಿಯ ತನಕ ನಿಮಗೆ ಸುಖವನ್ನು ಕೊಟ್ಟ, ಸಾಹಚರ್ಯವನ್ನಿತ್ತ, ಸಂಸಾರದಲ್ಲಿ ಭರವಸೆ, ಸ್ವಾಮ್ಯದ ತೃಪ್ತಿ ಇವುಗಳನ್ನು ಕೊಟ್ಟ ಒಂದು ವಸ್ತುವನ್ನು ಕಳೆದುಕೊಳ್ಳುವ ಹೆದರಿಕೆಯಲ್ಲದೆ ಇನ್ನು. ನೋಡಿ ಎಷ್ಟು ಆಳವಾಗಿ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ, ಇಲ್ಲಿವರೆಗೂ ನನ್ನ ಹೆಂಡತಿ ನನ್ನ ಸುಖ ಕೊಟ್ಟಿದ್ಲು, ನನ್ನ ಸಾಹಚರ್ಯವನ್ನು ಇತ್ತಳು, ಸಂಸಾರದಲ್ಲಿ ಭರವಸೆಯನ್ನ ತುಂಬಿಸಿದ್ಲು, ಸ್ವಾಮ್ಯದ ತೃಪ್ತಿ ಇವುಗಳನ್ನೆಲ್ಲ ಕೊಟ್ಲು. ಒಂದೇ ಒಂದು ಕ್ಷಣ ಆಕೆ ಬೇರೆ ಯಾವುದೋ ಒಂದು ನೋಟವನ್ನ ನೋಡ್ತಾ ಸೌಂದರ್ಯವನ್ನ ಅನುಭವಿಸ್ತಾ ಇರ್ಬೇಕಾದ್ರೆ ನನ್ನಲ್ಲಿ ಆಕೆ ಮಾತ್ಸರ್ಯ ಅನ್ನೋದು ಇದು ನನ್ನ ಸಂಕುಚಿತ ಮನೋಭಾವನೆ ಅಲ್ವೇ? ನಾನು ಯಾವಾಗ ವಿಶಾಲತೆಯನ್ನ ನಾನು ಬೆಳೆಸ್ಕೊಳ್ತೀನೋ ಆಗ ನನ್ಗೆ ಅವಳಲ್ಲಿ ಇನ್ನು ಅನುರಾಗ ಅನ್ನೋದು ಹೆಚ್ಚುತ್ತೆ.
ಪ್ರೇಮ ಅನ್ನೋದು ಅರಳುತ್ತೆ. ಆ ಪ್ರೇಮದ ಅಲೆಗಳು ನನ್ನಿಂದ ಹೊರಹೊಮ್ಮೋದಕ್ಕೆ ಸಾಧ್ಯವಾಗುತ್ತೆ. ಇಂಥ ಒಂದು ಪ್ರೇಮನೆ ಆ ಗುರುಗಳಲ್ಲಿ ಇರ್ತಕ್ಕಂಥದ್ದು. ಆ ನಿಸ್ವಾರ್ಥವಾದಂತ ಪ್ರೇಮ ಅನ್ನೋದನ್ನ ನಾವು ಅರಳಿಸ್ಕೊಳ್ಬೇಕು, ಉಳಿಸ್ಕೊಳ್ಬೇಕು, ಬೆಳೆಸ್ಕೊಳ್ಬೇಕು, ಹೊರಗಡೆ ಚಿಮ್ಮುತ್ತಾ ಇರ್ಬೇಕು. ಆಗ ಮಾತ್ರ ನಾವು ಆನಂದದ ಬುಗ್ಗೆ ಆಗೋದಿಕ್ಕೆ ಸಾಧ್ಯವಾಗುತ್ತೆ. ಆದುದರಿಂದ ಎಲ್ಲಿ ಸುಖಾನ್ವೇಷಣೆ ಇದೆಯೋ ಅಲ್ಲಿ ದುಃಖವಿರಲೇಬೇಕೆಂಬುದನ್ನು ಅರ್ಥ ಮಾಡಿಕೊಂಡರೆ ಹಾಗೆಯೇ ಬದುಕಬೇಕೆಂದರೆ ಬದುಕಿ. ಆದರೆ ಅದಕ್ಕೆ ಕೇವಲ ಜಾರಿ ಬೀಳಬೇಡಿ. ನೀವು ಸುಖವನ್ನು ಕೊನೆಗೊಳಿಸಬೇಕೆಂದು ಅಪೇಕ್ಷಿಸಿದರೆ ಅದು ದುಃಖವನ್ನು ಕೊನೆಗೊಳಿಸಬೇಕು ಎಂದಂತೆಯೇ ಸುಖದ ಸಂಪೂರ್ಣ ವ್ಯವಸ್ಥೆಯ ಕಡೆಗೆ ಸಂಪೂರ್ಣ ಗಮನವಿಡಬೇಕು. ಸನ್ಯಾಸಿಗಳು ಮಾಡಿದ ಹಾಗೆ ಅದನ್ನೇ ಕತ್ತರಿಸಿ ಬಿಡಬೇಡಿ. ಅವರು ಯಾವ ಹೆಂಗಸಿನ ಕಡೆಗೂ ನೋಡುವುದೇ ಇಲ್ಲ. ಅದು ಒಂದು ಪಾಪವೆನ್ನುವ ಭಾವನೆಯಿಂದ ಇದರಿಂದ ಅವರ ಅರ್ಥ ಮಾಡಿಕೊಳ್ಳುವ ಶಕ್ತಿಯ ಸತ್ವವನ್ನೇ ಅವರು ನಾಶ ಮಾಡುತ್ತಿದ್ದಾರೆ. ನೋಡಿ, ಪಾಪ ದೃಷ್ಟಿ ಇಲ್ಲ. ಒಂದು ಹೆಣ್ಣನ್ನ ನೋಡಿದ್ರೆ ನನ್ನಲ್ಲಿ ಪಾಪ ಏನೂ ಇಲ್ಲ, ನಾನು ಹೆಣ್ಣನ್ನ ನೋಡಿ ಸೌಂದರ್ಯವನ್ನ ಅನುಭವಿಸು ಒಂದು ಪರವಾಗಿಲ್ಲ. ಇದಕ್ಕೆ ಒಂದು ಗೌತಮ ಬುದ್ಧರ ಒಂದು ಮಾತು ನೆನಪು ಬರ್ತಾ ಇದೆ. ಒಂದು ಹೆಣ್ಣನ್ನ ಅಲ್ಲಿ ಕಟ್ಟಾಕ್ಬಿಟ್ಟು ಎಲ್ಲಾರು ಒಂದೊಂದು ಕಲ್ಲು ಹಾಕಿ ಅಂದ್ರು. ಗೌತಮ ಬುದ್ಧರು ಏನ್ ಮಾಡುದು, ತಕ್ಷಣ ಫಸ್ಟ್ ಯಾರಲ್ಲಿ ಆ ಸೌಂದರ್ಯವನ್ನ ನೋಡಿ ನಾನು ಅನುಭವಿಸಬೇಕು ಅನ್ನೋ ಒಂದು ಭಾವನೆ ಬರೋದಿಲ್ವೋ ಅವ್ರು ಮೊದಲನೇ ಕಲ್ಲು ಹಾಕಿ ಅಂದಾಗ ಎಲ್ಲರೂ ಅವರವರ ಕೈಯಲ್ಲಿದ್ದ ಕಲ್ಲುಗಳನ್ನ ಅಲ್ಲೇ ಬಿಟ್ಟು ಮುಂದಕ್ಕೆ ಕೊಟ್ಟೋಗ್ಬಿಟ್ರು. ನೋಡಿ, ಅಂತ ಭಾವನೆ ನನಗೆ ಬಂದಾಗ ನನಗೆ ಆ ಪ್ರಕೃತಿ ಸೌಂದರ್ಯವನ್ನಾಗಲಿ ಹೆಣ್ಣಿನ ಸೌಂದರ್ಯವನ್ನಾಗಲಿ ಪ್ರತಿಯೊಂದನ್ನ ನಾನು ನಿಷ್ಕಲ್ಮಶವಾಗಿ ನಾನು ವೀಕ್ಷಿಸೋದಿಕ್ಕೆ ಸಾಧ್ಯವಾಗುತ್ತೆ. ಅಲ್ಲಿ ದ್ವೇಷ, ಮಾತ್ಸರ್ಯ, ದೋಷ ಯಾವುದೂ ಇಲ್ಲ. ಇದು ಭಗವಂತನ ಸೃಷ್ಟಿ. ಅದನ್ನ ನಾನು ದೋಷ ಪೂರಿತವಾಗಿ ನೋಡಿದಾಗ ಮಾತ್ರ ನನಗೆ ದೋಷ ಅಂಟುತ್ತೆ ವಿನಃ ನನ್ನಲ್ಲಿ ಕಲ್ಮಶ ಇಲ್ಲದೆ ಇದ್ದಾಗ ನೋಡುವಿಕೆಯಲ್ಲಿ ದೋಷವಿಲ್ಲ ಅನ್ನೋ ಒಂದು ಸ್ಥಿತಿಗೆ ನಾವು ಯಾವಾಗ ಬರ್ತೀವೋ ಆಗ ಯಾವುದು ನೋಡಿದ್ರೂ ಸಹ ನನಗೆ ದೋಷವಿಲ್ಲ ಅನ್ನೋ ಒಂದು ಸ್ವಭಾವಕ್ಕೆ ನಾನು ಬರ್ತೀನಿ. ಆಗ ನಿಮಗೆ ಜೀವನದಲ್ಲಿ ಅತ್ಯಧಿಕವಾದ ಆನಂದ ಉಂಟಾಗುತ್ತದೆ. ಆನಂದದ ಬಗ್ಗೆ ಆಲೋಚಿಸುವುದಕ್ಕೆ ಆಗುವುದಿಲ್ಲ. ಆಲೋಚನೆ ಅಂದಾಗ ಅಲ್ಲಿ ಆನಂದ ಇಲ್ಲ, ಅಲ್ಲಿ ಮನಸ್ಸಿರುತ್ತೆ, ನಮ್ಮನ್ನ ಕೆಳಕ್ಕೆ ಜಾರಿಸುತ್ತೆ. ಆನಂದವೆನ್ನುವುದು ಆ ಕ್ಷಣದಲ್ಲಿ ಉಂಟಾಗುವುದು. ಅದನ್ನು ಕುರಿತು ಯೋಚಿಸುವುದರಿಂದ ಅದನ್ನು ನೀವು ಸುಖವನ್ನಾಗಿ ಮಾಡುತ್ತೀರಿ. ವರ್ತಮಾನದಲ್ಲಿ ಬದುಕಿರುವುದು ಎಂದರೆ ಸೌಂದರ್ಯವನ್ನು ಆ ಕ್ಷಣದಲ್ಲಿ ಕಾಣುವುದು ಎಂದರ್ಥ. ಮಹಾತ್ಮರು ಅದರಿಂದ ಸುಖವನ್ನು ನಿರೀಕ್ಷಿಸದೆ ಅದರಲ್ಲಿಯೇ ಸಂತೋಷ ಪಡುತ್ತಾರೆ. ಅಂತ ಆನಂದವನ್ನ ನೀವು ಅಪೇಕ್ಷಿಸಿ ಅಂತ ಗುರುಗಳು ಹೇಳ್ತಾರೆ ವಿನಃ ಅಲ್ಲಿಂದ ನಾವು ಮನಸ್ಸಿಗೆ ಅವಕಾಶ ಕೊಟ್ಟು ಸುಖವನ್ನ ಅಪೇಕ್ಷಿಸಿ ಕೆಳಗ್ ಜಾರಬೇಡಿ ಅಂತ ನಮಗೆ ಒಂದು ಎಚ್ಚರಿಕೆಯ ನುಡಿಯನ್ನ ಕೊಡ್ತಾ ಇದ್ದಾರೆ. ಇಲ್ಲಿಗೆ ಈ ವಿಚಾರವನ್ನ ನಿಲ್ಲಿಸಿ ನಾನು ಈ ಒಂದು ಅವಕಾಶವನ್ನ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ವಂದನೆಗಳನ್ನ ಅರ್ಪಿಸುತ್ತೇನೆ.